ಕ್ಷೇತ್ರದಲ್ಲಿ ನ್ಯೂಸ್ ಫಾಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂದೇಶ್. ನಾನಿವತ್ತು ಗೋಪನನಾಡು, ಕಿನ್ನಾಳ ಕಲೆಯ ಬೀಡು ಅಂತಾನೆ ಕರೆಯಲ್ಪಡುವಂತಹ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿದ್ದೇನೆ. ಈ ಬಾರಿ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನಿಂದ ರಾಜಶೇಖರ ಹಿಟ್ನಾಳ್ ಹಾಗೂ ಬಿಜೆಪಿಯಿಂದ ಡಾಕ್ಟರ್ ಬಸವರಾಜ್ ಕೆ ಅವರು ಸ್ಪರ್ಧೆ ಮಾಡಿದ್ದಾರೆ. ಇಬ್ಬರೂ ಕೂಡ ಮಾಜಿ ಶಾಸಕರ ಪುತ್ರರು. ಇಬ್ಬರಿಗೂ ಕೂಡ ತಮ್ಮದೇ ಆದ ವರ್ಚಸ್ಸಿದೆ. ಆದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿನ ಮತಕ್ಷೇತ್ರದ ಮತದಾರರು ಯಾರ ಪರ ಒಲವನ್ನ ಹೊಂದಿದ್ದಾರೆ, ಹೀಗಾಗಿ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳನ್ನ ಸಂಚಾರ ಮಾಡಿ ಇಲ್ಲಿನ ಜನರ ಅಭಿಪ್ರಾಯವನ್ನ ತಿಳ್ಕೊಳ್ಳೋಣ ಬನ್ನಿ. ನಾನೀಗ ಕೊಪ್ಪಳ ಬಸ್ ನಿಲ್ದಾಣದ ಬಳಿ ಇದ್ದೀನಿ. ರಾಜಶೇಖರ್ ಹಿಟ್ನಾಳ್ ಅವರು. ಯಾಕೆ ಸರ್ ರಾಜಶೇಖರ್ ಹಿಟ್ನಾಳ್? ಚೆನ್ನಾಗಿ ಇದು ಮಾಡ್ತಾರಾ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಸರ್? ಅವರು ತಮ್ಮವರ MLA ಆಗಿದ್ದಾರೆ. ಅದ್ರ ಹಿಂದೆ ಅವರ ಅಪ್ಪಾಜಿಯವರು MLA ಆಗಿದ್ದಾರೆ. ರಾಜಶೇಖರ್ ಹಿಟ್ನಾಳ್ ಅವರು 2 ಸಾರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ. ಅದಕ್ಕೋಸ್ಕರ ಅವರೇ ಬರ್ತಾರಂತ ಎಲ್ಲರ ಮೋದಿ ಅವ್ರು ನೋಡಿ ಮಾಡ್ತಾ ಇದ್ದಾರೆ. ಯಾಕೆ ಮೋದಿ ಅವರು? ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ದೇಶದಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ. ಮತ್ತೆ ಇನ್ನೂ ಅವ್ರು ಬಂದ್ರೆ ಒಳ್ಳೊಳ್ಳೆ ಅಭಿವೃದ್ಧಿ ಕಾರ್ಯಗಳಾಗ್ತಾವಂತ ಒಂದು ಅನಿಸಿಕೆ. ಯಾರಿಗೆ ನಿಮ್ಮ ಮತ? ಕಾಂಗ್ರೆಸ್ಗೆ. ಯಾವ ಕಾರಣಕ್ಕೆ? ನಮ್ಗೆ ಅವರು ಅನ್ನ ಕೊಡ್ತಾರೆ, ನಮ್ಗೆ ಊಟಕ್ಕೆ ಬಾನ ಕೊಡ್ತಾರೆ, ನಾವು ಅವ್ರಿಗೆ ಹಾಕೋದು. ಈ ಗ್ಯಾರಂಟಿಗಳೆಲ್ಲ ಬರ್ತಾ ಇದಾವ? ಎಲ್ಲ ಬರ್ತಾವು. ನಮ್ದು ಅಷ್ಟೇ ನಡೆಯೋದು. ನಾವು ಹೆಣ್ಮಕ್ಳದ್ದು ಅಷ್ಟೇ ನಡೆಯೋದು. ನಿಮ್ದು ಏನು ನಡೆಯಲ್ಲ ಗಂಡು ಮಕ್ಕಳದು. ಹೇಳಿ ನೋಡು. ಕಾಂಗ್ರೆಸ್. ಯಾಕೆ ಸರ್ ಕಾಂಗ್ರೆಸ್? ನೀವು ಅಭ್ಯರ್ಥಿ ನೋಡಿ ಓಟ್ ಹಾಕ್ತೀರಾ ಅಥವಾ ಅಲ್ಲಿ ಸಿದ್ದರಾಮಯ್ಯ ಅವರ ಗ್ಯಾರಂಟಿಗಳನ್ನ ಅಥವಾ ಸಿದ್ದರಾಮಯ್ಯ ಅವ್ರನ್ನ ಅಥವಾ ಪಕ್ಷ ನೋಡಿ ಓಟ್ ಹಾಕ್ತೀರಾ ಅಂತ? ಅಭ್ಯರ್ಥಿ ನೋಡಿ ಓಟ್ ಹಾಕೋದು. ದೇಶದ ರಕ್ಷಣೆಗೋಸ್ಕರ ಮೋದಿ ಅವರು ಬೇಕು. ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಮೋದಿ ಅವ್ರು ಬರ್ಲಿ ಅಂತ ನೀವು ಓಟ್ ಹಾಕ್ತೀರಾ? ಬಿಜೆಪಿ. ಬಿಜೆಪಿ. ಯಾಕೆ ಬಿಜೆಪಿ? ಯಾಕೆ ಬಿಜೆಪಿ? ಬಿಜೆಪಿ ಒಳ್ಳೇದ್ ಮಾಡೈತೆ, ಬಿಜೆಪಿಗೆ ಬೇಕು. ಅಂದ್ರೆ ಏನ್ ಬಿಜೆಪಿ ಪಕ್ಷ ನೋಡಿ ಓಟ್ ಹಾಕ್ತೀರಾ, ಇಲ್ಲಿನ ಅಭ್ಯರ್ಥಿ ನೋಡಿ ಹಾಕ್ತೀರಾ, ಮೋದಿ ನೋಡಿ ಓಟ್ ಹಾಕ್ತೀರಾ? ನಾವು ಬಿಜೆಪಿ ಸಹಾಯ ಮಾಡೋಣ. ಬಿಜೆಪಿಗೆ ಬಿಜೆಪಿಗೆ ತಿನ್ನೋದು ಸಿದ್ದರಾಮಯ್ಯಿಂದ, ಹಾಕೋದು ಬಿಜೆಪಿಗೆ. ಆದ್ ನೋಡಿ ಮುದುಕಿ ಬಾಯಿಲಿ ಮೋದಿ ಅವ್ರು ನೋಡಿ ಓಟ್ ಹಾಕ್ತಾ ಇದ್ದೀರಾ? ಮೋದಿ ಅವ್ರು ನೋಡಂತ ಏನಲ್ರಿ, ಒಟ್ಟು ನಮ್ದು ಮೋದಿ ಪ್ರಧಾನಿ ಆಗ್ಬೇಕು. ಒಟ್ಟು ಅವ್ರ ತಕ್ಕಂತ ಒಳ್ಳೆ ಗುಣ, ಆಮೇಲೆ ಆ ಜಾತಿ ಈ ಜಾತಿ ಅಂತ ಏನು ತೆಗಿಯಲ್ಲ, ಒಳ್ಳೆ ನಡಪತಿಯಿಂದ ಹೋಗ್ತಾ ಇದ್ದಾರೆ. ಹಂಗಾಗಿ ನಮ್ಮ ಮತ ಬಿಜೆಪಿಗೆ. ನಮ್ದು ರಾಜಶೇಖರ್ ಹಿಟ್ನಾಳ್ ಅವರು, ಕಾಂಗ್ರೆಸ್. ಯಾವ ಕಾರಣಕ್ಕೆ ಸರ್ ರಾಜಶೇಖರ್ ಹಿಟ್ನಾಳ್ ಅವರೇ ಗೆಲ್ಬೇಕಿಲ್ಲ? ಇಲ್ಲಿ ಅವ್ರ ಅಣ್ಣವರು ಅಭಿವೃದ್ಧಿಗಳನ್ನು ಭಾಳ ಮಾಡಿದ್ದಾರೆ. ಆಮೇಲೆ ಅವ್ರು 3 ಬಾರಿ MLA ಆಗಿದ್ದಾರೆ. ಆಮೇಲೆ ಇಲ್ಲಿ ಕೆಲಸಗಳು ನಮಗೆ ಅಷ್ಟು ಅನ್ಕೊಂಡಿದ್ವಲ್ಲ ಆಗ್ತಾ ಇದಾವೆ. ಯಾರೇನಿದ್ರಲ್ಲಿ ಬಿಜೆಪಿಗೆ ವೋಟ್ ಮಾಡ್ತೀವಿ. ಅಂದ್ರೆ ಮೋದಿ ಅವ್ರನ್ನ ನೋಡಿ ಓಟ್ ಹಾಕ್ತೀರಾ? ಹೌದು ಸರ್. ಮೋದಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಸಲುವಾಗಿ ನಾವು ಮೋದಿ ಅವ್ರನ್ನ ಗೆಲ್ಸ್ಬೇಕು. ಯಾರು ನಮ್ಗೆ ಸಹಾಯ ಮಾಡ್ಯಾರ ಅವ್ರಿಗೆ ನೋಡ್ತೀವಿ ನಾವು. ಅಂದ್ರೆ ನಿಮ್ಗೆ ಯಾರು ಹೆಲ್ಪ್ ಮಾಡಿದಾರೆ ಅಂತೀರಾ? ಸಿದ್ದರಾಮಯ್ಯ ಇದು ಮಾಡ್ತಾನ. ಈಗ ಏನೋ ಬಡ ಜನರಿಗೆ ಸಹಾಯ ಮಾಡ್ರೆ ಸಾಕ್ರಿ, ಅಷ್ಟೇ. ನಾವು ನೆನ್ಸ್ಕೊಂತೇವ್ರಿ, ಬಡವ್ರು ನೆನ್ಸ್ಕೊಂತ ಊಟ ಮಾಡ್ತೇವ್ ನಾವು. ಬಿಜೆಪಿ ಪರ. ಯಾಕೆ ಬಿಜೆಪಿ ಪರ? ಮೋದಿ ನೋಡಾಕ್ತೀರಾ? ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿಗಳ ಬಗ್ಗೆ ಏನ್ ಹೇಳ್ತೀರಾ? ಅವು ನಮಗೆ ಇಲ್ಲ ಅಲ್ರಿ, ಹೆಣ್ಮಕ್ಳಿಗೆ ಬಂದಾವ. ಒಳ್ಳೇದಾಯ್ತಾ ಹೆಣ್ಮಕ್ಳಿಗೆ ಬಂದಿದ್ದು? ಒಳ್ಳೇದು. ನಮಗೆ ನಾವು ಮೋದಿಯವ್ರಿಗೆ ಹಾಕ್ತೀವಿ. ನಮಗೆ ಮೋದಿಯವರು ನಮ್ಗೆ ಸಹಾಯ ಮಾಡೋದ್ಲಿ ನಾವು ಮೋದಿಯವ್ರಿಗೆ ಹಾಕ್ತೀವಿ. ಯಾಕೆ ಮೋದಿ ಅವರು ಮೇಡಮ್? ಯಾಕೆ ಮೋದಿಯವರು ನಮಗೆ ಬಡವ್ರಿಗೆ ಸಹಾಯ ಮಾಡ್ತಾರ್ರಿ. ನಾವು ಬಡವರು, ನಮ್ಮ ಮನೆಯಲ್ಲಿ ಕೆಲಸ ಮಾಡೋರಿಲ್ಲ, ನಮ್ಮ ಮನೆ ಗಂಡರು ದುಡಿಯೋರಲ್ಲ, ನಮ್ಮ ಮಕ್ಕಳು ಭಾಳ, ನಮ್ಮ ಮನೆ ಇಲ್ಲ. ನಾನೀಗ ಕೊಪ್ಪಳದ ಲೇಬರ್ ಸರ್ಕಲ್ ನಲ್ಲಿ ಇದ್ದೀನಿ. ಇಲ್ಲಿ ಸಾಕಷ್ಟು ಜನ ಕಾರ್ಮಿಕರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಮೋದಿಗೆ ಹಾಕ್ತೀವಿ. ಯಾಕೆ ಮೋದಿ ಅವರು? ಮೋದಿ ಅಭಿವೃದ್ಧಿ ಮಾಡ್ಯಾನ, ಮೋದಿಗೆ ಹಾಕೋದು. ನಿಮ್ ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ? ಎಲ್ಲ ರೋಡ್ ಮಾಡ್ಯಾನ, ಎಲ್ಲ ಮಾಡ್ಯಾರ. ರೈತರಿಗೆ ಸವಲತ್ತು ಕೊಟ್ಟಾನ. ಕಾಂಗ್ರೆಸ್. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಯಾಕೆ ಕಾಂಗ್ರೆಸ್? ಯಾರು? ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ನಮ್ಮ ಪಕ್ಷ, ನಮ್ದು ಅದ ಪಕ್ಷ ಕೊಪ್ಪಳ ಶಸ್ತ್ರ ಅದನ್ನ ನಡೆಯಕತ್ತೈತಿ. ಅದ ಕಾಂಗ್ರೆಸ್ನ ನಾವು ಓಟ್ ಹಾಕೋದು. ಕೊಪ್ಪಳ ಪಟ್ಟಣದ ಭಾಗ್ಯನಗರದಲ್ಲಿ ವಾರದ ಸಂತೆ ನಡೀತಾ ಇದೆ. ಇಲ್ಲಿ ಸಾಕಷ್ಟು ಜನ ವ್ಯಾಪಾರಿಗಳಿದ್ದಾರೆ, ಗ್ರಾಹಕರಿದ್ದಾರೆ. ನಮಗೆ ಮೋದಿ ಅವರಿಗೆ ನಮ್ಮ ಮತ. ಅವರು ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅವರು ನಮಗೆ ವಿಶ್ವಗುರುವನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ದೇಶವನ್ನ. ಹಂಗಾಗಿ ನಾವು ಅವರಿಗೆ ಸಪೋರ್ಟ್ ಅನ್ನು ಮಾಡ್ತಿದ್ವಿ ಈ ಸರಿ. ಈಗ ನಿಮ್ಮ ಕ್ಷೇತ್ರದಲ್ಲಿ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಮಿಸ್ ಆಗಿದೆ, ಹಾಗಾಗಿ ಎಲ್ಲೋ ಒಂದ್ ಕಡೆ ಭಿನ್ನಮತ ಇದೆ ಅಂತ ಹೇಳ್ತಾರೆ. ಅದು ಹೇಗೆ ಸರಿ ಹೋಗುತ್ತೆ ಅಂತ? ಭಿನ್ನಮತ ಆಂತರಿಕ ಕಾರಣಗಳು ಇರಬಹುದು. ಆದರೆ ಇವತ್ತಿನ ದಿವಸ ಬಿಜೆಪಿಗೆ ಒಂದು ಹೆಜ್ಜೆ ಮುಂದೆ ಹೋಗಿ ಯಾವುದೇ ಅಭ್ಯರ್ಥಿ ಆದರೂ ಸಹ ಕೊಪ್ಪಳಕ್ಕೆ ಬಿಜೆಪಿಯ
ಜಯಬೇರಿಯಾಗಿ ಹೊರಹೊಮ್ಮಲಿದೆ. ಮೋದಿಯವರು ನೋಡಿ ಅವ್ರನ್ನ ನಾವು ಬೆಂಬಲಿಸ್ತೀವಿ ಮನಪೂರ್ವಕವಾಗಿ. ಈಗ ನಿಮ್ಮ ಕ್ಷೇತ್ರದಲ್ಲಿ ಬಿಜೆಪಿಯಲ್ಲಿ ಎಲ್ಲೋ ಒಂದು ಕಡೆ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಮಿಸ್ ಆಗಿರೋದ್ರಿಂದ ಸಾಕಷ್ಟು ಭಿನ್ನಮತ ಇದೆ ಅಂತ ಹೇಳ್ತಾರೆ. ಅದೆಲ್ಲ ಹೇಗೆ ಸರಿ ಹೋಗುತ್ತೆ ಅಂತ ಹೇಳಿ. ಜೊತೆಗೆ ನಮಗೂ ಬೇಜಾರು ಅನಿಸಿತ್ತು ಕರಡಿ ಸಂಗಣ್ಣ ಕೊಳ್ಳಾರಕ್ಕೆ, ಆದರೂ ಅನಿವಾರ್ಯವಾಗಿ ನಾವು BJP ಮಾಡಬೇಕು. ನಮ್ದು ಕಾಂಗ್ರೆಸ್ ಐತಲ್ಲ. ಕಾಂಗ್ರೆಸ್ ಯಾವ ಕಾರಣಕ್ಕೆ ಮೇಡಮ್? ನಮ್ದು ಎಲ್ಲ ಸೌಲಭ್ಯ ಐತಿ, ನಾವು ಅದಕ್ಕೆ ಈಗ ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿಗಳೆಲ್ಲ ಬರ್ತಾ ಇದಾವ? ಬರ್ತಾವ್ರಿ ಮೇಡಮ್ ಸರ್, ಬರ್ತಾ ಇದಾವ. ಸೊ ಈಗ ಬಿ ಜೆ ಪಿಯವರು ಇದು ಇದೆ, ಮೋದಿ ಅಂತಿದ್ದಾರೆ. ಬಟ್ ಮೋದಿ ಅವರು ಸ್ಮಾರ್ಟ್ ಸಿಟಿ ಅಂತ ಹೇಳಿದರು. ಅವು ನಮ್ಮ ಡಿಸ್ಟಿಕ್ಕಿಗೆ ಒಂದು ಸ್ಮಾರ್ಟ್ ಸಿಟಿ ಅಂದರು, ಅದು ಆಗಿಲ್ಲ 10 ವರ್ಷದಲ್ಲಿ. ಒಬ್ಬ MP ಗೆ ದತ್ತು ತಗೋಬೇಕು ಒಂದು ಹಳ್ಳಿ ಅಂದರು. ಯಾವ ಹಳ್ಳಿ ದತ್ತು ತೊಗೊಂಡಿದ್ದಾರೆ, ಯಾವ ಇಂಪ್ರೂವ್ ಮಾಡಿದ್ದಾರೆ ಸರ್? ಹೀಗಾಗಿ ಅದಕ್ಕೆ ನಾವು ಕಾಂಗ್ರೆಸ್ ಬಂದರೆ ಒಳ್ಳೆಯದು ಅಂತ ನಾವು ಅಂತೀವಿ. ನಾವು ಮೌಲ್ಯ ಬೇಕು, ಮೋದಿ ಅವರು ಮೌಲ್ಯ ನಮ್ಗೆ ಸಹಾಯ ಮಾಡ್ಯಾರ. ಅವರು 2,000 ಹಾಕ್ತಾರ. ಕರಡಿ ಸಂಗಣ್ಣವ್ರು ಅವ್ರ ಯಜಮಾನ್ರು, ನಾವು ಅವ್ರ ಅಭಿಮಾನಿ. ಆದ್ರೆ ಈಗ ಪಕ್ಷದ್ದು ಒಂದು ಏನು ನಿರ್ಧಾರ ತೊಗೊಂಡಾರ, ಅವ್ರು ಒಂದು ವಯಸ್ಸಾಗಿದ್ದಿರ್ಬೋದು ಅಥವಾ ಯಾವುದೇ ಒಂದು ಹೊಸ ಒಂದು ಯುವಕರಿಗೆ ಒಂದು ಆದ್ಯತೆ ಕೊಡೋಣ, ಬರೀ ಒಬ್ಬರಿಗೆಲ್ಲ ಅಂತೇಳಿ ಒಂದು ಏನೋ ಪಕ್ಷ ನಿರ್ಧಾರ ತೊಗೊಂಡೈತಿ. ಅದಕ್ಕೆ ಈಗ ಮುಂದೆ ಈಗ ಎಲ್ಲರೂ ನಾವು BJPಗೆ ನಿರ್ಧಾರ ಇದು ತೊಗೊಳೋದು. ಸರ್, ನೀವು ಸರ್? ಅಭಿವೃದ್ಧಿ ಎಲ್ಲಿ ಐತಿರಿ ಅಲ್ಲಿ ನಾವು ಓಟ್ ಹಾಕ್ತೀವಿ. ಈಗ ಸದ್ಯ ಅಭಿವೃದ್ಧಿ ಎಲ್ಲಿಂದ ಬಂದಿದೆ ಅಂದ್ರೆ ಮೋದಿಯಿಂದ ಬಂದಿದೆ. ಅದ ಅಭಿವೃದ್ಧಿಗೆ ಮನ್ನಣೆ ಕೊಡ್ತೀವಿ, ಯಾರೇ ಇರಲಿ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಹದ್ದೂರ ಬಂಡಿ ಗ್ರಾಮದಲ್ಲಿ ನಾನು ಈಗಿದ್ದೀನಿ. BJP ಯಾಕೆ ಸರ್ ಬಿಜೆಪಿ? ಮೋದಿ ಮೋದಿ ಅವರು ನೋಡಿ. ಯಾಕೆ ಮೋದಿ ಅವರಿಗೆ ಓಟ್ ಹಾಕ್ಬೇಕು ಅಂತ? ಮೋದಿ ಇರ್ಬೇಕ್ರಿ ಒಟ್ಟು. ಕಾರಣ ಇಲ್ಲ, ಒಟ್ಟಿನಲ್ಲಿ ಮೋದಿ ಅವರೇ ಇರಬೇಕು ಅಂತ. ನಾವು ನೋಡ್ರಿ ಪೂರ್ತಿ ಅವಾಗಲಿ ಕಾಂಗ್ರೆಸ್ ಮಾಡ್ಕೊಂತ ಬಂದ್ವಿ. ಅದು ಕಾಂಗ್ರೆಸ್ ಮಾಡ್ಕೊಂತ ಅಂದ್ರೆ ಈಗ ನಡಬರ್ಕ್ ನಾವು ಇದನ್ನ ಮಾಡಕತ್ತಿಲ್ಲ. ಅವಾಗಲೇ ಕಾಂಗ್ರೆಸ್ ತನ ಬಂದೀವಿ, ಕಾಂಗ್ರೆಸ್ ಮಾಡ್ಕೊಂತ. ಯಾಕೆ ಸರ್ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಏನಕ್ಕೆ? ಕಾಂಗ್ರೆಸ್ ಎದಕ್ಕಂದ್ರೆ ನಮ್ಗೆ ಹಿಂದಕ್ಕೆ ಬಡವ್ರದ್ದು ಸಹಾಯತ ಮಾಡಿ. ಆ ಪಕ್ಷ ಎಲ್ಲ ಇದೆ ಸರ್, ಒಟ್ಟು ನಮ್ಮ ಅಭಿಮಾನಿ ರೀ BJP. ಮೊದಲಿನಿಂದಲೂ ಬಿಜೆಪಿ ಆಗ್ತೀರಾ? ಅದಕ್ಕೆ ಮೊದಲಿಂದನೇ BJP ಸರ್. ಹಾಂ, ಈಗ JDS ಮತ್ತು ಬಿಜೆಪಿ ಮೈತ್ರಿ ಆಗ್ತಿದೆ, ಅದೆಷ್ಟು ಪ್ಲಸ್ ಆಗ್ಬೋದು ನಿಮ್ಮ ಕ್ಷೇತ್ರದಲ್ಲಿ? ಸರ್ ಅದು ನಾವು ಏನಕ್ಕೆ BJPನ ಸರ್ ಮಾಡೋದು ನಾವು. ನಾನೀಗ ಕೊಪ್ಪಳದ ಹಾಲವರ್ತಿ ಗ್ರಾಮದಲ್ಲಿದ್ದೀನಿ. ನಾವು ಸಿದ್ದರಾಮಯ್ಯವ್ರನ್ನ ಮಾಡೋದು ಸರ್, ಯಾವ ಕಾರಣಕ್ಕೆ? ಇಲ್ಲ, ನಮ್ಮ ತಂದೆಯವ್ರ ಕಾಲದಾಗಿಂದನೂ ಅವ್ರನ್ನೇ ನಾವು ಆಯ್ಕೆ ಮಾಡ್ಕೊಂಬಂದಿವಿ. ಈಗಾದ್ರೆ ನಾವು ಅವ್ರನ್ನೇ ಆಯ್ಕೆ ಮಾಡ್ತೀವಿ. ಯಾರಿಗೆ ಮತ, ಯಾವ ಕಾರಣ? ರಾಜಣ್ಣ ಅಭಿವೃದ್ಧಿ ಮಾಡ್ತಾರ. ಮತ್ತೆ ಊರಿನ ಸಮಸ್ಯೆ ಏನಾರು ಇದ್ರೆ ಬರ್ತಾರ, ಮಾತಾಡ್ತಾರ. ಹಂಗೇನಿಲ್ಲ, ಯಾರು ಫೋನ್ ಹಚ್ಚಿದ್ರೆ ರಿಸೀವ್ ಮಾಡ್ತಾರೆ, ಬರ್ತಾರೆ. ಅಂದರೆ ನೀವು ಪ್ಯೂರ್ಲಿ ಇಲ್ಲಿನ ಅಭ್ಯರ್ಥಿ ನೋಡಿ ಓಟ್ ಹಾಕ್ತಿದ್ದೀರಾ? ನಮ್ಮ ಎಲ್ಲ ಇವು ಅಭಿವೃದ್ಧಿ ನೋಡೇ ಮತ್ತೆ ಓಟ್ ಹಾಕೋದು. ಆಗ ವೈಯಕ್ತಿಕ ನೋಡಿ ಓಟ್ ಹಾಕಂತ ಹಾಕಕ್ಕೆ ಬರಲ್ಲ. ನಮ್ಮ ಕೆಲಸ ಆದ್ರೆ ಮಾತ್ರ ನಾವು ಓಟ್ ಹಾಕ್ತೀವಿ. ನಾವು ಕಾಂಗ್ರೆಸ್ ಸರ್. ಯಾವ ಕಾರಣಕ್ಕೆ ಕಾಂಗ್ರೆಸ್? ಅಂದ್ರೆ ಇಲ್ಲಿ ನಮ್ಮ ಊರಿಗೆ ಅಭಿವೃದ್ಧಿ ಮಾಡ್ತಾನೆ. ಏನಾಗುತ್ತೆ ಅಂದ್ರೆ ಶಾಸಕರು ಊರಾಕ್ ಬರ್ತಾರೆ, ನೋಡ್ತಾರ, ಹೇಳ್ತಾರ, ಅಡ್ಡಾಡ್ತಾರ. ನಮ್ಮ ಊರಿಗೆ ಕೆಲಸನೇ ಚಲೋ ಮಾಡ್ಯಾರ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಹಿಟ್ನಾಳ್ ಗ್ರಾಮದಲ್ಲಿ ನಾನೀಗ ಸದ್ಯ ಇದ್ದೀನಿ. ಹೇಳಿ ಕೇಳಿ ಕೊಪ್ಪಳದ ಶಾಸಕರಾಗಿರುವಂಥ ರಾಘವೇಂದ್ರ ಹಿಟ್ನಾಳ್ ಅವರ ತವರೂರು, ಜೊತೆಗೆ ಲೋಕಸಭೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ರಾಜಶೇಖರ್ ಹಿಟ್ನಾಳ್ ಅವರ ತವರೂರು. ಏನು ಹೇಳ್ತೀರಾ, ಯಾರಿಗೆ ನಿಮ್ಮ ಮತ ಇರುತ್ತೆ, ಯಾವ ಕಾರಣಕ್ಕೆ? ಯಾಕೆ ನಿಮ್ಮ ಊರವರು ಅಂತನಾ, ಅಥವಾ ಪಕ್ಷ ನೋಡೋ, ಅಥವಾ ನಾಯಕರು? ಜನನಾಯಕರು ಕೆಲಸ ಮಾಡ್ತಾರ, ಇದರಲ್ಲಿದ್ದ ಅವ್ರಿಗೆ. ಈಗ ಸಿದ್ದರಾಮಯ್ಯ ಅವರ ಸಾಕಷ್ಟು ಗ್ಯಾರಂಟಿಗಳು ಇದಾವೆ, ಅದೆಲ್ಲ ಬರ್ತಾ ಇದೆಯಾ? ಬಂದಿಲ್ಲ, ನಮಗೆ ಯಾವ ಬಂದಿಲ್ಲ. ಆದ್ರೂ ಕಾಂಗ್ರೆಸ್ಗೆ ಹಾಕ್ತೀರಾ? ಹಾಕ್ತಿವಿ, ನಮ್ಮೂರಲ್ಲ ಹಾಕ್ತಿವಿ ನಾವು. ರಾಜಶೇಖರ್ ಹಿಟ್ನಾಳ್ ಅವರಿಗೆ. ಹೌದು. ಯಾಕೆ ಸರ್? ಯಾಕೆಂದರೆ ಅವರು ತಂದೆಯವರು ಆಲ್ರೆಡಿ ಒಮ್ಮೆ MLA ಆಗಿದ್ದರು. ಮತ್ತು ಈಗ ರಾಘವೇಂದ್ರ ಹಿಟ್ನಾಳ್ ಅವರು ಸತತವಾಗಿ 3 ಸಲ ಹ್ಯಾಟ್ರಿಕ್ ಬಾರಿಸಿದ್ದಾರೆ. ಅವರಿಗೆ ಅನುಭವವುಳ್ಳ ರಾಜಕಾರಣ ಇದ್ದಾರೆ, ಜನಪರ ಕಾರ್ಯಕ್ರಮ ಮಾಡಿದ್ದಾರೆ. ಹಾಗಾಗಿ ನಮ್ಮ ಮತ ರಾಜಶೇಖರ್ ಹಿಟ್ನಾಳ್ ಅವರಿಗೆ. ಬಡವರಿಗೆ ಮತ್ತು ರಾಜ್ಯದ ಎಲ್ಲ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಕಾಂಗ್ರೆಸ್ನವರು ಉತ್ತಮವಾದಂಥ ಆಡಳಿತ ಕೊಟ್ಟಿದ್ದರಿಂದ ನಾವು ರಾಜಶೇಖರ್ ಹಿಟ್ನಾಳ್ ಅವರಿಗೆ ಬೆಂಬಲವನ್ನು ಸೂಚಿಸಿ ಅವ್ರನ್ನ ಬಹುಮತದಿಂದ ಆರಿಸ್ತರ್ತಾರೆ. ಅಭಿವೃದ್ಧಿ ಅಧಿಕಾರ ಸರ್ ರಾಜಶೇಖರ್ ಹಿಟ್ನಾಳ್ ಅವರು ಸತತವಾಗಿ 2 ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗ್ಯಾರ. ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡ್ಯಾರ. ರೋಡ್ ಗೀಡ್ ಯುವ ನಾಯಕರು, ಆನಂತರ ಶೌಚಾಲಯ ಕಳಿಸಿದ್ದಾರೆ ಅವರು. ಮತ್ತು ಜನಾರ್ದನ್ ರೆಡ್ಡಿ ಸರ್ ಅಂತ, ಹುಲಿ ಜನಾರ್ದನ್, ಇವರಿಬ್ಬರು ರಾಜ್ಯದಲ್ಲೇ ಒಂದು ಹೆಸರು ಮಾಡಿರ್ತಾರೆ. ನೋಡಿ ಸರ್, ಅವ್ರ ಬ್ರದರ್ಸ್ ಅವರು ಕಾಂಗ್ರೆಸ್ನಲ್ಲಿ ಇದ್ದಾರೆ, ರಾಘವೇಂದ್ರ ಹಿಟ್ನಾಳ್ ಅವರು. ಅವರಿಗೆ ಎಲ್ಲ ಜನರು ಭಯಂಕರ ಬೆಂಬಲ ಕೊಟ್ಟಿದ್ದಾರೆ. ಅವರು ಮತ್ತು ಕೆಲಸಗಳು ಭಾಳ ಅಭಿವೃದ್ಧಿ ಕೆಲಸ ಭಾರಿ ಮಾಡಿದ್ದಾರೆ ರಾಘವೇಂದ್ರ ಹಿಟ್ನಾಳ್ ಅವರು. ಹಾಗಾಗಿ ಅವರು ರಾಜಶೇಖರ್ ಹಿಟ್ನಾಳ್ ಅವರಿಗೆ ಒಳ್ಳೆ ಇದು ಯುವಕರು ವಯಸ್ಸಿನವರು ಇದ್ದಾರೆ. ಅವರು ಅಡ್ಡಾಳಿ ಎಲ್ಲ ಕೆಲಸಗಳು ಮಾಡ್ತಾರೆ ಹಿಟ್ನಾಳಲ್ಲಿ. ಮತ್ತು ಇಡೀ ನಮ್ಮ ಕೊಪ್ಪಳ ಜಿಲ್ಲೆಗೆ ಅವ್ರು ಕೆಲಸ ಮಾಡೋಂಥ ವ್ಯಕ್ತಿಗಳು ಅವರು.
ನಾನೀಗ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಂಡಿ ಹರ್ಲಾಪುರ ಗ್ರಾಮದಲ್ಲಿದ್ದೀನಿ. ನಮ್ದು ಕಾಂಗ್ರೆಸ್. ಯಾಕೆ ಸರ್? ಎಲ್ಲ ವರ್ಕ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ ಇಲ್ಲಿ. ಅಲ್ಲ, ಈಗ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಮೇಲೆ ಒಂದು ಆರೋಪ ಇದೆ, ಕ್ಷೇತ್ರಕ್ಕೆ ಜಾಸ್ತಿ ಬರೋದಿಲ್ಲ, ಕಾರ್ಯಕರ್ತರ ಜೊತೆ ಬೆರೆಯೋದಿಲ್ಲ, ಜೊತೆಗೆ ಕುಟುಂಬ ರಾಜಕಾರಣದ ಅತಿ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀನಿ? ಎಲ್ಲ ಸುಳ್ಳು ಬಿಡಿ ಅದೆಲ್ಲ. ಎಲ್ಲ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಎಲ್ಲ ವರ್ಕ್ ಮಾಡ್ತಾರೆ. ಕಾಂಗ್ರೆಸ್ ಚೆನ್ನಾಗಿದೆ ಸರ್. ನಮಗೆ ಕೆಲಸಗಳು ಚೆನ್ನಾಗಿ ಮಾಡ್ತಾರೆ, ವರ್ಕರ್ಸ್ ಇದ್ದಾರೆ. ನಮ್ಮ ರಾಕ್ಷಸ ಯತ್ನಾಳು MLA ಅವರು ಚೆನ್ನಾಗಿ ಮಾಡ್ತಾರೆ. ಹಂಗಾಗಿ ನಮ್ಮ ಕಾಂಗ್ರೆಸ್ಗೆ ಈಗ ಕಾಂಗ್ರೆಸ್ಗೆ ಹೆದರ್ಕಿಲ್ಲ ನಮ್ಗೆ, ಯಾರ್ದು ಇಲ್ಲ. ನಮ್ಮ ಜೀವಮಾನ ಬಂದಿರೋದು ಅದೇ, ಜೀವಮಾನ ಬಂದಿದ್ದು ನಂದೇ, ನಮ್ಮ ಕುಟುಂಬನೇ ಅದೇ. ಈಗಾಗಲೇ ಸುಮಾರು 70 ವರ್ಷಗಳಿಂದ ಕಾಂಗ್ರೆಸ್ನ ಆಳ್ವಿಕೆ ಮಾಡಿಕೊಂಡು ಬಂದರು. ಆ 70 ವರ್ಷದಲ್ಲಿ ಕಾಂಗ್ರೆಸ್ನವರು ನಮ್ಮ ದೇಶನ ಅವರೇ ಉಳಿಸಿದ್ದು. ಇವರೇನೋ ಕೇವಲ ಒಂದು 10 ವರ್ಷದಾಗ ಬಂದು ಎಲ್ಲ ನಾವ ಮಾಡಿವಿ ಅಂತ. ಒಂದು ಯಾವುದಾದ್ರು ಸಣ್ಣ ಗಿಡ ಹಾಕ್ಬೇಕಾದ್ರೆ, ಸಣ್ಣ ಗಿಡನೇ ಹೆಮ್ಮರವಾಗಿ ಬೆಳಿಬೇಕಾದ್ರೆ 70 ವರ್ಷದ 10 ವರ್ಷದಾಗ ಹೆಮ್ಮರವಾಗಿ ಬೆಳೆದಾಗತ್ತೆ. ಸುಮ್ಮನೆ ಎಲ್ಲದಕ್ಕೂ ನಾವು ಮಾಡೋದು ಅದರಲ್ಲಿ ಏನಿಲ್ಲ. ಅವ್ರು ಮಾಡಿದ್ದು ಏನಿಲ್ಲ. ನಾವು ದೊಡ್ಡದು ಮಾಡಿದ್ದೇನೆ ನಾವು ಮಾಡಿಕೊಂತ ಅಂತ ಹೇಳ್ತಾರೆ ಅಷ್ಟೇ. ನಮ್ಮದು ಅಷ್ಟೇ ಕಾಂಗ್ರೆಸ್. ಯಾವ ಕಾರಣಕ್ಕೆ ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಏನು ಅಭಿವೃದ್ಧಿ ಅಂದ್ರೆ ಯಾವ ವಿಚಾರವಾಗಿ? ಕಾಲೇಜು, ಸ್ಕೂಲಿಂದು, ಮತ್ತೆ ಇದು ಊರಿನ ಅಭಿವೃದ್ಧಿಗಳು. ರಾಘವೇಂದ್ರ ಇಟ್ನಾಳ್ ಅವರು ಮಾಡಿರುವಂತ ಅಭಿವೃದ್ಧಿನ ನೋಡಿ ಅವರ ಸಹೋದರನಿಗೆ ಓಟ್ ಹಾಕ್ತೀನಿ. ನಮ್ಮ ಮತ ಮೋದಿ ನೋಡಿ BJPಗೆ. ಯಾಕೆ ಸರ್? ಮೋದಿ ನಮಗೆ ದೇಶಗ ಅಭಿವೃದ್ಧಿಗಾಗಿ ಮೋದಿ ಬೇಕಾಯ್ತು. ನಮ್ಮ ಮತ BJP. ಅಂದ್ರೆ ಅಭ್ಯರ್ಥಿ ಅಲ್ಲ, ಮೋದಿ ಅವರನ್ನ ನೋಡಿ ನೇರವಾಗಿ ಓಟ್ ಹಾಕಿ. ಅಭ್ಯರ್ಥಿ ಇರಲೇ ನಾವು ಮೋದಿಗೆ ಹಾಕೋದು BJP. ಆಂಜನೇಯನ ಜನ್ಮಸ್ಥಳ ಅಂತಾನೆ ಖ್ಯಾತಿ ಹೊಂದಿರುವಂತ ಕಿಷ್ಕಿಂಧ ನಾಡಿನ ಅಂಜನಾದ್ರಿ ಬೆಟ್ಟದಲ್ಲಿ ನಾನಿವತ್ತಿದ್ದೇನೆ. ಅಂಜನಾದ್ರಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಸಾಕಷ್ಟು ಜನ ಅಂಗಡಿ ಮಾಲೀಕರಿದ್ದಾರೆ. ಅವರು ಲೋಕಸಭಾ ಚುನಾವಣೆಯ ಕುರಿತಂತೆ ಏನು ಹೇಳ್ತಾರೆ ಅಂತ ಹೇಳಿ ಖುದ್ದು ಅವರನ್ನೇ ಮಾತನಾಡಿಸಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಮನಸ್ಸಿಗೆ ಯಾರು ಬರ್ತಾವ ಅವ್ರು ಹಾಕ್ಬಿಡ್ತಾರೆ. ನಮ್ಮ ವ್ಯಕ್ತಿ ನೋಡಿ ಹಾಕ್ಬಿಡ್ತೀವಿ ಅಷ್ಟೇ ನಾವು. ಅವ್ರಿಗೆ ರಮ್ಮಂಗಲ್ಲ, ಯಾರು ಬೇಕಾಗಿಲ್ಲ, ಅವ್ರಿಗೆ ರಮ್ಮಂಗಲ್ಲ, ವ್ಯಕ್ತಿ ನೋಡಿ ಹಾಕ್ಬಿಡ್ತೀವಿ ನಾವು. ನಾನು ಕಾಂಗ್ರೆಸ್ ಕಾರ್ಯಕರ್ತನೆ. ನನಗೆ ಬೇಸರ ಆಗೈತಿ. ಇವು 5 ಸ್ಕೀಮು 10 ಸ್ಕೀಮು ಮಾಡಿವಿ, ನಾವು ಕೊಟ್ಟು ಯಾರ್ದಂತ ದುಡ್ಡು ಕೊಡ್ತಾರೆ ಸರ್? ನಾವು ತೆರಿಗೆ ಕಟ್ಟಿದಂಥ ದುಡ್ಡು ಈ ಬಲಗೈಲಿ ಕೊಡ್ತಾರೆ, ಎಡಗೈಲಿ ಕಸ್ಕೊಂತಾರೆ. ಇವರು ನಾಳೆ ಮುಂದಿನ ಪೀಳಿಗೆಗೆ ಭಾಳ ತೊಂದರೆ ಆಕತ್ತೆ ಸರ್ ಇದು. ನಾವು BJP. ಯಾಕೆ ಸರ್ BJP? ನರೇಂದ್ರ ಮೋದಿ ಅವರ ಅಭಿವೃದ್ಧಿ ನೋಡಿ 10 ವರ್ಷದಿಂದ. ಅಂದ್ರೆ ಇಲ್ಲಿನ ಅಭ್ಯರ್ಥಿ ಯಾರೇ ಆಗಿದ್ರು ಕೂಡ ನೀವು ನರೇಂದ್ರ ಮೋದಿ ಅವ್ರನ್ನ ನೋಡೋದಾ? ಹೌದು ಸರ್. ಗಾಲಿ ಜನಾರ್ದನ್ ರೆಡ್ಡಿ ಅವರು ನಿಮ್ಮ ಕ್ಷೇತ್ರದ ಶಾಸಕರು, ಅವ್ರೀಗ BJPಗೆ ಬಂದಿರೋದು ಎಷ್ಟು ಪ್ಲಸ್ ಆಗ್ಬೋದು ಅಂತ? ಅವರಿಗೆ ಪರ್ಸ್ನಲ್ ಆಗಿ ಪ್ಲಸ್ ಆಗ್ಬೋದೇನೋ, ಬಟ್ ನಾವೆಲ್ಲ BJP ಸೆಂಟ್ರಲಲ್ಲಿ ಮಾತ್ರ ಸಪೋರ್ಟ್ ಮಾಡೋದು. ಸ್ಟೇಟಲ್ಲಿ ನಾವು ಯಾವಾಗಲೂ ಸಿದ್ದರಾಮಯ್ಯ ಅವರ ಅಭಿಮಾನಿ. ಕಾಂಗ್ರೆಸ್ ರೀ. ಯಾಕೆ ಸರ್? ಯಾಕಂತ ಕೇಳಿದ್ರೆ ಸಾಲ ಎಷ್ಟೈತಿ ಅಂತ ಗೊತ್ತಾಯ್ತಲ್ಲ ಜನರು. ಎಷ್ಟು ಸಾಲ ಐತಿ, ಭಾರತ ಮೇಲೆ ಎಷ್ಟು ಸಾಲ ಐತಿ, ಏನು ಕೆಲಸ ಮಾಡ್ಯಾರ ಇವರು? ಬರೀ ರಾಮ ಮಂದಿರ ಅದು ಇದು, ಓಸಲ ಪುಲವಾಮ ಈ ಸಲ ರಾಮ ಎಲ್ಲೈತಿ. ಅಂದ್ರೆ ಗಿಮಿಕ್ಸ್ ಇಟ್ಕೊಂಡು ಎಲೆಕ್ಷನ್ಗೆ ಬರ್ತಾ ಇದಾರೆ ಅಂತ ಹೇಳ್ತಿದ್ರ? ಗೊತ್ತಾಗುತ್ತಲ್ಲ ಜನರಿಗೆ, ಗೊತ್ತಾಗಲ್ಲ ಜನರಿಗೆ. ನಾವು ರಾಘವೇಂದ್ರ ಇಟ್ನಾಳ್. ಯಾಕೆ ರಾಜಶೇಖರ್ ಇಟ್ನಾಳ್ ಅವ್ರು ಗೆಲ್ಬೇಕು? ನಮಗೆ ಒಳ್ಳೇದು ಮಾಡೋದು. ಈಗ ನಮಗೆ ಸಾಲಿ ಗೀಲಿ ಏನಿದ್ದು ಹುಡ್ರಿಗೆ ಎಲ್ಲದಕ್ಕೂ ಒಳ್ಳೆ ಕೆಲಸ ಮಾಡೋದು. ಅಂದ್ರೆ ಅವ್ರ ಸಹೋದರ ಮಾಡಿರೋ ಒಳ್ಳೆ ಕೆಲಸಕ್ಕೆ ಅವ್ರಿಗೆ ಬೆಂಬಲ ಕೊಡ್ತೀವಿ. ನಮ್ದು ಕಾಂಗ್ರೆಸ್. ಯಾಕೆ ಸರ್? ಅಂದ್ರೆ ನಮ್ಮಲ್ಲಿ ರಾಯರೆಡ್ಡಿ ಇರ್ತಾರಲ್ರಿ, ಒಳ್ಳೆ ಕೆಲಸಗಾರ. ಇವ್ರು BJP ಅವ್ರ ಆಲಾಪಾರ ಆದ್ರೆ ಮಾಡ್ಯಾರಿ. ನಮ್ಮ ಯಲಬುರ್ಗಾ ತಾಲೂಕು ಒಳ್ಳೆ ಅಭಿವೃದ್ಧಿ ಐತ್ರಿ. ಯಾರು ಮಾಡಿದ್ರ ನಮ್ಮ ಶಾಸಕರು ಚಲೋ ಅದಾರ್ರಿ. ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಪ್ರವಾಸಿ ತಾಣ ಆನೆಗುಂದಿಯ ಗಗನ್ ಮಹಲ್ ಬಳಿ ನಾನಿದ್ದೀನಿ. ಈಗ ಇಲ್ಲಿನ ಜನ ಲೋಕಸಭೆ ಚುನಾವಣೆ ಕುರಿತಂತೆ ಏನು ಮಾತನಾಡ್ಬೋದು, ಇಲ್ಲಿನ ಸಿನಾರಿಯೋ ಹೇಗಿದೆ ಅಂತ ಹೇಳಿ ಇಲ್ಲಿನ ಗ್ರಾಮಸ್ಥರನ್ನ ಮಾತನಾಡಿಸಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ನಾವು ಏನ್ರಿ ನಮ್ಮ ಮತ ಹಾಕ್ಬೇಕಾದ್ರೆ ಅಂಥವ್ರು ಇಂಥವ್ರು ಅಂಬೋದಿಲ್ಲ, ವ್ಯಕ್ತಿನ ನೋಡಿ ಓಟು ಕೊಡೋದು. ಮತ್ತು ನಮ್ಮದು ರೈತರ ಸಮಸ್ಯೆ ನಮ್ಮದು. ಇವಾಗ ಡ್ಯಾಮ್ ಇದೆ, ಡ್ಯಾಮ್ ಇದ್ದರೆ ಆ ಡ್ಯಾಮ್ ಏನಾಗಿಬಿಟ್ಟತೆ, ನಮ್ಮ ರೈತರಿಗೆ ಇವಾಗ ನೀರಿಲ್ಲ, ಬೆಳೆ ಇಲ್ಲ, ಏನಿಲ್ಲ, ಎಲ್ಲ ಲಾಸು. ಊಟದ ಅಭಾವನೂ ಇದೆ. ಈ ಥರ ಆಗಿ ಇವಾಗ ಫ್ಯಾಕ್ಟ್ರಿಗಳಿಗೆ ನೀರು ಸಪ್ಲೈ ಐತೆ. ಅದೇ ನೀರು ನಮಗೆ ಕೊಟ್ಟಿದ್ರೆ ನಾವು ನಮ್ಮ ಬೆಳೆ ಬೆಳ್ಕೊಂತಿದ್ವಿ ನಾವು. ಅದಕ್ಕೆ ದಯವಿಟ್ಟು ಅವ್ರಿಗೆ ರಾಜಕಾರಣಿಗೆ ರೈತರ ಮೇಲೆ ಕರುಣೆ ತೋರಿಸ್ರಿ.
ನಾವು ಇಷ್ಟೇ ನಮ್ಮ ಪ್ರಾರ್ಥನೆ. ಏನಪ್ಪ ಈ ವ್ಯಕ್ತಿನ ನೋಡಿ ನಾವು ಓಟ್ ಕೊಡ್ತೀವಿ. ಮೋದಿ ನೋಡಿ ಅಂದ್ರೆ ದೇಶ ಸಲುವಾಗಿ ಮೋದಿ ನೋಡಿ ಓಟ್ ಹಾಕೋದು. ನಮ್ಮದು BJPಗೆ ಓಟ್ ಹಾಕೋದು. ಯಾವ ವ್ಯಕ್ತಿ ನಿಂದ್ರಲಿ BJP ಮಾತ್ರ ಓಟ್ ಹಾಕೋದು. ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿಗಳ ಬಗ್ಗೆ ಏನು ಹೇಳ್ತೀರಾ? ಗ್ಯಾರಂಟಿಗಳು ಇದ್ರು ಕೂಡ ನಮಗೆ ದೇಶದ ಬಗ್ಗೆ ಇರೋದು ಮೋದಿಗೆ ಓಟ್ ಹಾಕ್ತೀವಿ. ಭತ್ತದ ನಾಡು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಬಂಡೆ ಬಸಪ್ಪ ಕ್ಯಾಂಪ್ ಬಳಿ ನಾನಿದ್ದೀನಿ. ಅಂದರೆ ಆ ಒಂದು ಗ್ರಾಮದ ರೈತರು ಈಗಾಗಲೇ ಭತ್ತವನ್ನು ಒಣಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಮೌಲ್ಯರು ನೋಡ್ಬೇಕು. ಹಂಗಾಗಿ ಏನೋ ಒಂದು ಮುಂದೆ ಅಪ್ಡೇಟ್ಗಳು ಚೆನ್ನಾಗಿ ಆಗ್ತಾವ ಅಂತಂದು ಅವ್ರಿಗೆ ಹಾಕ್ಬೇಕಂತ ಅಸಮ್ಮತಿ ಅಂತ, ಮತ್ತೇನಿಲ್ಲ. ಚೆನ್ನಾಗಿ ಆಗ್ತಾವ, ಮುಂದೆ ಅವರು ಒಳ್ಳೇದು ಆಗುತ್ತೆ ಅಂತಂದು ಮಾಡ್ತಾರೆ. ನಮ್ಮ ಮತ ನೋಡಿ ಸರ್, BJPಗೆ ಹಾಕ್ಬೇಕನ್ನೋದು ನಮ್ಮ ಒಂದು ಉದ್ದೇಶ. ದೇಶ ಭದ್ರತೆವಾಗಿರ್ಬೇಕಾದ್ರೆ ನಾವು BJPಗೆ ಹಾಕ್ಬೇಕಂತ ಒಂದು ಉದ್ದೇಶ. ಏನಪ್ಪ ಅಂದ್ರೆ ಮಾಡ್ಯಾರ, ಏನು ಮಾಡ್ಯಾರಪ್ಪ ಅಂತಂದ್ರೆ ಬಡವರಿಗೆ ಬಸ್ ಫ್ರೀ ಮಾಡ್ಯಾರ. ಅದ್ರ ಬಗ್ಗೆ ಭಾಳ ಹೆಮ್ಮೆ ಐತಿ, ಇಲ್ಲ ಅಂತ ಹೇಳೋದಲ್ಲ. ಅದನ್ನ ಪರಿಶೀಲನೆ ಮಾಡ್ಬೇಕಾಯ್ತಾ. ನಿನಗೆ ಫ್ರೀ, ನನಗೆ ಫ್ರೀ, ನಿನಗೆ ಫ್ರೀ, ಶ್ರೀಮಂತಗ ಫ್ರೀ, ಬಡಗು ಫ್ರೀ, ಶ್ರೀಮಂತಗ ಫ್ರೀ, ಬಡಗು ಫ್ರೀ ಅನ್ನೋ ಪರಿಸ್ಥಿತಿ ಬಂದಾಗ ಇವತ್ತು ನಮ್ಮಂತ ಬಡವರು ನಶಿಸಿ ಹೋಗಕತ್ತೀವಿ. ಹೆಂಗೆ ನಶಿಸಿ ಹೋಗಕತ್ತೀವಿ ಅಂದ್ರೆ ಬಡವರಿಗೆ ಒಬ್ಬರಿಗೆ ಸಿಗಾಕತೈತಿ, ಶ್ರೀಮಂತರಿಗೆ ಅದ ಸಿಗಾಕತೈತಿ. ಅಂದ್ರೆ ಕಾರಣ ಏನಿದು? ಅದನ್ನ ಪರಿಶೀಲನೆ ಮಾಡ್ಬೇಕು. ಆಧಾರ್ ಕಾರ್ಡು, ವೋಟಿಂಗ್ ಕಾರ್ಡು ಲಿಸ್ಟ್ ಮಾಡಿ ಗದ್ದಲ್ದಾರಿಗೆ ಕೊಡು, ಹೊಲ ಇಲ್ದಾರಿಗೆ ಕೊಡು. ಅದನ್ನ ನಾವು ಹೆಮ್ಮೆ ಪಡ್ತೀವಿ. ನಾವು ಕಾಂಗ್ರೆಸ್ ಹಾಕ್ತೀವಿ. ಕಾಂಗ್ರೆಸ್ ಯಾಕೆ? ಮತ್ತೆ ಇದೆಲ್ಲ ತುಟ್ಟಿ ಆಗೈತೆ ಅಲ್ರಿ, ಇದೆಲ್ಲ ತುಟ್ಟಿ ಆಗೈತೆ. ಏನ್ ಮಾಡೋಣ ನಾವು? ಹೆಣ್ಮಕ್ಳಿಗೆಲ್ಲ ದುಡ್ಡು ಬರ್ತಾ ಇದೆ ಅಂತ ಬರ್ತೈತ್ರಿ. ಬಸ್ ಫ್ರೀ ಬಿಡ್ತಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಗ್ಯಾರಂಟಿ ಬಗ್ಗೆ ಬರ್ತೈತ್ರಿ. ಬಿಜೆಪಿ ಯಾಕೆ? ಅದಕ್ಕೆ ನಮ್ದು ಯಾಕೆ ಯಾಕೆ ನಮ್ ಬಿಜೆಪಿನ ಬರಬೇಕು, ಸಿದ್ದರಾಮಯ್ಯ ಸಾಹೇಬ್ ಬರಬಾರ್ದು. ಯಾಕೆ? ನಮ್ಗೆ ಅದಕ್ಕೆ ಇಷ್ಟ ಐತಿ. ಯಾವ ಕಾರಣಕ್ಕೆ? ನಮ್ಗೆ ಯಾವ ಕಾರಣ ನಮ್ಗೆ ಇಷ್ಟ ಐತಿ, ಕೆಲಸ ಮಾಡ್ಕೊಂತ ಇಷ್ಟ ಐತಿ, ಕೆಲಸ ಮಾಡಕತ್ತೀವಿ. ಈ ಮೋದಿ ಅವ್ರು ನೋಡಿ ಓಟ್ ಹಾಕ್ತೀರಾ, ಪಕ್ಷ ನೋಡಿ ಓಟ್ ಹಾಕ್ತೀರಾ? ಮೋದಿಯವ್ರು ನೋಡಿ ಓಟ್ ಹಾಕ್ತೀವಿ. ನಾನೀಗ ಭತ್ತದ ನಾಡು ಗಂಗಾವತಿಯಲ್ಲಿದ್ದೇನೆ. ಗಂಗಾವತಿಯ ಮಹಾತ್ಮ ಗಾಂಧಿ ಸರ್ಕಲ್ ನಲ್ಲಿ ನಾನೀಗಿದ್ದೇನೆ. BJPಗೆ ಓಟು, ನರೇಂದ್ರ ಮೋದಿಗಾಗಿ ಓಟು. ಯಾವ ಕಾರಣಕ್ಕೆ? ಅವರು ಒಳ್ಳೆಯ ಅಭಿವೃದ್ಧಿಕಾರರು ಮತ್ತು ಆಧ್ಯಾತ್ಮಿಕ ಚಿಂತಕರು, ಒಳ್ಳೆಯ ಧರ್ಮನಿಷ್ಠರು. ಹಿಂಗಾಗಿ ನಾವು ನರೇಂದ್ರ ಮೋದಿ ಅವರಿಗೆ ಮತ ನೀಡ. BJP ಸರ್. ಯಾವ ಕಾರಣಕ್ಕೆ? BJP ನರೇಂದ್ರ ಮೋದಿ ಮುಖ ನೋಡಿ ಊಟ ಯಾವ ಕಾರಣಕ್ಕೆ? ಆಡಳಿತ ಚಲೋ ಆಡಳಿತ ಕೊಟ್ಟಿದೆ ಸರ್ ಮೋದಿ ಅಧಿಕಾರ. ರೆಡ್ಡಿ ಅವರಿಗೆ ಏನು ಓಟ್ ಹಾಕಿದ್ದೀವಲ್ಲ, ಎಲ್ಲ ಈ ಬಾರಿ ಮೋಸ ಮಾಡಿ ನಮಗೆ ಈ ಸಲ KRPP ಬಿಟ್ಟು BJPಗೆ ಹೋಗಿದ್ದಾರೆ. ಅವ್ರ ಲಾಭ ಸಲ ಹೋಗಿದ್ದಾರೆ, ನಮ್ಗೆ ಗೊತ್ತಿಲ್ಲ. ಆದರೂ ಈ ಸತೆ ಐತಲ್ಲ ಎಕ್ಬಲ್ ಅನ್ಸಾರಿ ಏನಿದೆ ಅದಕ್ಕೆ ನಾವು ಮತ ಹಾಕ್ತೀವಿ. ಏನಿಲ್ಲ ಸರ್, ಇಲ್ಲೆಲ್ಲ ಕಾಂಗ್ರೆಸ್ಸೇ ಇದೆ, ಕಾಂಗ್ರೆಸ್ಸೇ ಊಟ ಆಗ್ಬೇಕು. ಯಾಕೆ ಸರ್ ಇಲ್ಲಿ ಕಾಂಗ್ರೆಸ್? ಮೊದಲಿಂದ ಮಾಡ್ಕೊಂತ ಬಂದಿದ್ವಿ ಸರ್, ಅದ್ರ ಸಲುವಾಗಿ ಮಾಡ್ತೀವಿ. ನಾವು ಹಾಕೋದು ಕಾಂಗ್ರೆಸ್. ಯಾಕೆ? 2,000 ರೂಪಾಯಿ ಮನೆಗೆ ಮುಟ್ತಾ ಇದೆ, ಕರೆಂಟ್ ಬಿಲ್ ಫ್ರೀ ಆಗ್ತಾ ಇದೆ ನಮಗೆ. ನಾವು ಕೊಡೋದೇ ಕಾಂಗ್ರೆಸ್, ಮತ್ತೆ ಯಾರಿಗೆ ಹಾಕೋದಲ್ಲ. ಅಭಿವೃದ್ಧಿ ಮಾಡ್ತಾರೋ ಗ್ಯಾರಂಟಿ. ಸ್ಥಿರತೆ ಬರ್ತಾ ಇದೆ, ದೇಶದ ಪ್ರಗತಿ ಆಗ್ತಾ ಇದೆ. ಇದೆಲ್ಲ ಕಾರಣಕ್ಕೂ ಅಂತಂದರೆ BJPಯನ್ನೇ ನಾವು ಸಪೋರ್ಟ್ ಮಾಡೋದು. ಮತ್ತು ಮೋದಿಯವರ ಅಭಿವೃದ್ಧಿ ಕಾರ್ಯಗಳನ್ನು ಎಲ್ಲ ಯುವಕರಿಂದ ಹಿಡಿದು ಮುದುಕರವರೆಗೂ ಕೂಡ ಮೆಚ್ಕೊಳ್ತಾ ಇರೋದು. ರಾಜಕೀಯ ಮಾಡೋದು ಅಂದರೆ ಎಲ್ಲರೂ ಮಾಡ್ಬೋದು, ಬಟ್ ದೇಶದ ಹಿತ ಕಾಯೋದು ರಾಜಕೀಯಕ್ಕಿಂತ ಮುಖ್ಯ ಅಂತ ನನ್ನ ಅಭಿಪ್ರಾಯ. ನಾವು ಹಸ್ತಕ್ಕೆ ಹಾಕ್ತೀವಿ. ನಮಗೆ ಆಕೆ ಸವಲತ್ತು ಮಾಡಿದಾಳೆ ಇಂದ್ರಮ್ಮ. ನಮಗೆ ಸೇವಾ ಸೌಲಭ್ಯ ಕೊಡಿಸಾಳ, ಅಕ್ಕಿ ಕೊಟ್ಟಾಳ, ಸಂಬಳ ಮಾಡಿಸಾಳ. ಮೋದಿಯವರಿಗೆ 4 ರೂಪಾಯಿ ಬದುಕಕ್ಕೆ ಒಂದು ದಾರಿ ಮಾಡಿ ಹೋಗ್ಯಾಳ ಆಕೆ. ನಮ್ಮಂತರಿಗೆ ಏನೈತಿ ಇವರು ಏನಿಲ್ಲ ನಮಗೆ. ಮೊನ್ನೆ ಮಾಡಿದ್ವಿ ನೋಡಿ, ಅದೇನು ರೆಡ್ ಯಾ ಗೊಡ್ಡಿಲ್ಲ ಬಡ್ಡಿಲ್ಲ ನಮ್ಗೆ ಹೇಳಿ ತಿನ್ಸಿಬಿಟ್ಟ. ಅಲ್ಲ ಏತ ಅನ್ಸರಿಗನ್ನ ಹಾಕಿದ್ರೆ ಏನನ್ನ ಇಟ್ಟು ಕೊಡ್ತಿದ್ದ. ಹೋಗಿ ಯಪ್ಪ ಅಂದ್ರೆ 50 ಕೊಡ್ಲಿದ್ರೆ 20 ಕೊಟ್ಟು ಕಳಿಸ್ತದ. ಇವ್ರೇನಿಲ್ಲ. ನಾನೀಗ ಐತಿಹಾಸಿಕ ನಾಡು ಕನಕಾಚಲಪತಿ ಬೀಡು ಅಂತಾನೆ ಖ್ಯಾತಿ ಹೊಂದಿರುವಂತಹ ಕನಕಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಇದು ಮೋದಿಯವರಿಗೆ ನಮ್ಮ ಮತ. ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕಂದ್ರೆ ದೇಶನೇ ಉದ್ಧಾರ ಮಾಡಿದ್ದಾರೆ ಅವರು. ಇದು ಎಲ್ಲ ಥರದಿಂದ ಇದು ರೈತರಿಗೂ ಎಲ್ಲ ಥರದ ಇದು ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಮತ ಕಾಂಗ್ರೆಸ್. ಯಾಕೆ? ಸಿದ್ದರಾಮಯ್ಯ 5 ಗ್ಯಾರಂಟಿ ಕೊಟ್ಟಾನ, ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಟ್ಟಾನ, ಆಮೇಲೆ ಯುವ ನಿಧಿ ಅಂತೇಳಿ ವಿದ್ಯಾರ್ಥಿಗಳಿಗೆ ರೊಕ್ಕ ಬಿಡುಗಡೆ ಮಾಡ್ಯಾನ, ಮತ್ತು ಆಮೇಲೆ 10 kg ಅಕ್ಕಿ ಕೊಡ್ತು ಅಂತೇಳಿ ಒಂದು 5 kg ಇದು ಮಾಡ್ಯಾನ, ಏನು ದುಡ್ಡು ಕೊಡಾಕತ್ತೇನ. ಇವೆಲ್ಲ ನಮ್ಮ 5 ಗ್ಯಾರಂಟಿ ನಮ್ಮ ಎಲ್ಲ ರೈತಾಪಿ ವರ್ಗಕ್ಕೆ ಅನುಕೂಲ ಆಗ್ಯಾವ. ರಾಜ್ಯ ಸರ್ಕಾರ ಅಂದ್ರೆ ಇಲ್ಲಿ ನಮ್ಮ ಸಿದ್ದರಾಮಯ್ಯ ಇರಬೇಕು, ಕೇಂದ್ರ ಸರ್ಕಾರ ಮೇನ್ ಅಂದ್ರೆ ಮೋದಿ ಬೇಕು ಅಷ್ಟೇ. ಈಗ ನಿಮ್ಮ ಕ್ಷೇತ್ರದಲ್ಲಿ ಈಗ ಗಾಲಿ ಜನಾರ್ದನ್ ರೆಡ್ಡಿ ಅವರು ವಾಪಸ್ ತಿರ್ಗಾ BJPಗೆ ಬಂದಿದ್ದಾರೆ, ಅದೆಷ್ಟು ಪ್ಲಸ್ ಆಗ್ಬೋದು ಅಂತ? ಅದ್ರ ಬಗ್ಗೆ ನಾವು ಎಂತ ಹೇಳಿ ಸರ್, ಇಲ್ಲಿನ ಜನರ ಒಲವು, ಕನಕಗಿರಿ ಕ್ಷೇತ್ರದ ಜನರ ಒಲವು ಯಾರ ಪರವಾಗಿದೆ ಈ ಸತೆ ಸರ್ ನನಗೆ
ಇವರು ಬಸವರಾಜ್ ಇಟ್ನಾಡು ಅವ್ರು ಗೆಲುವಿದೆ. ರಾಜಶೇಖರ್ ಹಿಟ್ನಾಳ್. ರಾಜಶೇಖರ್ ಇಟ್ನಾಳ್ ಸಾರಿ. ಯಾವ ಪಕ್ಷ? ಕಾಂಗ್ರೆಸ್. ಕಾಂಗ್ರೆಸ್. ನಾವು ಮತ್ತೊಮ್ಮೆ ಈ ಸಾರಿ ನರೇಂದ್ರ ಮೋದಿ ಅವರಿಗೆ ಮತ ಹಾಕ್ಬೇಕಂತೇಳಿ ನಿಶ್ಚಯ ಮಾಡಿದ್ವಿ. ಯಾಕೆ ಸರ್? ನರೇಂದ್ರ ಮೋದಿ ಅವರು ಈ ದೇಶದ ರಕ್ಷಣಾ ಸಲುವಾಗಿ, ಭದ್ರತೆ ಸಲುವಾಗಿ ಮತ್ತು ರೈತರಿಗೆ 2,000 ರೂಪಾಯಿ ಅಂತಂಗೆ ವರ್ಷಕ್ಕೆ ರೈತರಿಗೆ ಆಗ್ತಾ ಇದ್ದಾರೆ ಅವರು. ಅದೇ ಇವರು ಯಡಿಯೂರಪ್ಪನವ್ರು 4,000 ರೂಪಾಯಿ ಆಗ್ತಕ್ಕಂಥದ್ದು ಇವರು ರಾಜ್ಯ ಸರ್ಕಾರ ಕಟ್ ಮಾಡಿದರು. ಅದು ಯಾವ ಥರ ಇದಾಗಲಿಲ್ಲ. ಹಂಗಾಗಿ ನಾವು ಮತ್ತೊಮ್ಮೆ ನರೇಂದ್ರ ಮೋದಿ ಅವ್ರನ್ನೇ ಈ ದೇಶಕ್ಕೆ ಆರಿಸ್ತರ್ಬೇಕಂತೇಳಿ ನಾವು ನಿಶ್ಚಯ ಮಾಡಿದ್ವಿ. ಕನಕಗಿರಿಯ ಕನಕಾಚಲಪತಿ ದೇವಸ್ಥಾನದ ಬಳಿ ನಾನಿದ್ದೀನಿ. ಸಾಕಷ್ಟು ಜನ ಇಲ್ಲಿನ ಮಾರಾಟಗಾರರಿದ್ದಾರೆ ದೇವಸ್ಥಾನದ ಹೊರಭಾಗದಲ್ಲಿ. ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತೀನಿ. ಯಾರ ಗೆದ್ದು ಬರ್ಲಪ್ಪ, ಗೆದ್ದು ಬಂದ್ಮೇಲೆ ಏನು ಮಾಡ್ಬೇಕು? ಬಡವ್ರಿಗೆ ಏನು ಸಹಾಯ ಮಾಡ್ಬೇಕು? ಮನೆ ಇಲ್ದರಿ ಮನೆ ಕೊಡ್ಬೇಕಾ? ಜಾಗ ಇಲ್ದರಿ ಜಾಗ ಕೊಡ್ಬೇಕಾ? ಕುಂಟ್ರು ಇದ್ದರಿಗೆ ಏನೋ ಸಹಾಯ ಮಾಡ್ಬೇಕಾ? ಶಾಲೆ ಮಕ್ಳಿಗೆ ಬಡವ್ರಿಗೆ ಇದ್ದರಿಗೆ ಏನನ್ನ ಮಾಡ್ಬೇಕಾ? ಹೌದಿಲ್ಲ? ಬರೀ ಅದು ಮಾಡಿದೆ ಇದು ಮಾಡಿದೆ ರೊಕ್ಕ ಮಾಡಬಾರ್ದು. ಗ್ಯಾರಂಟಿಗಳು ಬರ್ತಾ ಇದೆಯಾ? ಗ್ಯಾರಂಟಿಗಳು ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿಗಳು ಬರ್ತಿದ್ಯಾ? 2,000 ರೂಪಾಯಿ ದುಡ್ಡು ಇಲ್ಲ. ಒಂದ್ ಈಗ ಈ ಕರೆನ್ಸಿ ಫ್ರೀ ಇಲ್ಲ. ಬಸ್ಸಿಗೆ ಅಡ್ಡಾಡೋದು ಫ್ರೀ ಮಾಡ್ಯಾನ. ಕರೆನ್ಸಿ ಇಲ್ಲ. ಆಮ್ಯಾಗ ಏನೈತಿ ಈಗ 3 ತಿಂಗಳು ಆಗಿದೆ ಮತ್ತಿಲ್ಲ. ನಮಗೆಲ್ಲ ಬೀದಿ ಲೋನಿಂದೆಲ್ಲ ನಮಗೆ ಲೋನ್ ಇಸ್ಕೊಟ್ಟಾರ. ಈಗ ತೊಂದ್ರೆನೂ ಏನು ಕೊಡಲ್ಲ ಅವ್ರು. ಲೋನ್ ಕಟ್ಟಲಿಲ್ಲ ಅಂದ್ರೂ ಮನೆಗೆ ಬಂದು ಕಿರಿಕಿರಿ ಮಾಡಂಗಿಲ್ಲ ಅವರು. ಹಂಗಾಗಿ ನಮಗೆ ಮೋದಿ ಸರ್ಕಾರನೇ ಇಷ್ಟ. ಕನಕಗಿರಿಯ ಹುಲಿಹೈದರ ಗ್ರಾಮದಲ್ಲಿ ನಾನಿದ್ದೀನಿ. ನೋಡ್ರಿ, ರಾಜ್ಯ ಸರ್ಕಾರ ಒಳ್ಳೆ ಬಡವರಿಗೆ 5 ಗ್ಯಾರಂಟಿಗಳು ಕೊಡಕತ್ತೇವ. ಇಂಥ ಮಳೆಯಲ್ಲ ಬೆಳೆಯಲಿ ಇಂಥ ಪರಿಸ್ಥಿತಿಯಾಗ ರೈತರಿಗೆ ಅನುಕೂಲ ಆಕತ್ತೈತೆ. ಅದರಲ್ಲಿದ್ದ ನಾವು ಕಾಂಗ್ರೆಸ್ ಪಕ್ಷ ಕೊಟ್ಟಾರ. ಗೃಹಲಕ್ಷ್ಮಿ ಹಾಕ್ಯಾರ, ಎಲ್ಲ ಸೊಸೈಟಿ ಕಾರ್ಡ್ ಇದು ರೊಕ್ಕ ಹಾಕ್ತಾರ, ಅಕ್ಕಿ ಕೊಡ್ತಾರ. ಹಂಗಾಗಿ ಕಾಂಗ್ರೆಸ್ಸಿಗೆ ಗ್ಯಾರಂಟಿಗಳು ನೋಡಿ ಕಾಂಗ್ರೆಸ್ಗೆ. ಹೌದು. ನೀವು ಸರ್? ನಾವು ಕಾಂಗ್ರೆಸ್ ಕೊಟ್ರಿ. ಯಾಕೆ ಸರ್? ಯಾಕಂದ್ರೆ ಜನರಿಗೆಲ್ಲ ಒಳ್ಳೇದು ಇದು ಮಾಡಿ, ರೈತರಿಗೆಲ್ಲ ಯಾವುದಾದ್ರೂ ರೈತರಿಗೆ ಮುಟ್ತಕ್ಕಂಥದ್ದು ಸಹಾಯ ಮಾಡ್ಯಾರ ಸರ್. ಕಾಂಗ್ರೆಸ್ ಸರ್, ಬಡವ್ರ ಪಕ್ಷ ಅಲ್ಲ ಸರ್ ಕಾಂಗ್ರೆಸ್. ಈಗ ಗ್ಯಾರಂಟಿಗಳಿದ್ದ ಎಲ್ಲ ಭಾಳ ಬಡವ್ರಿಗೆ ಆಗೈತೆ ಸರ್. ಈಗ BJP ಗೌರ್ಮೆಂಟ್ ಅದ ಮೋದಿದಾದ್ರೆ ಏನಾಗುತ್ತೆ, ಬರೀ ಅದು ಅದಾನಿ ಅವ್ರಿಗೆ ಹೆಲ್ಪ್ ಆಗುತ್ತೆ ಸರ್. ಬಡವ್ರಿಗೆ ಏನು ಮಾಡಿಲ್ಲ ಸರ್. ನಾನೀಗ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ನವಲಹಳ್ಳಿ ಗ್ರಾಮದಲ್ಲಿದ್ದೀನಿ. ಹೇಳಿ ಕೇಳಿ, ಈ ಕ್ಷೇತ್ರ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿರುವಂತಹ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕೆ ಅವರ ಹುಟ್ಟೂರು. ಹಾಗಾಗಿ ಹುಟ್ಟೂರಿನಲ್ಲಿ ಲೋಕಸಭಾ ಚುನಾವಣೆ ಕುರಿತಂತೆ ಜನರ ಅಭಿಪ್ರಾಯ ಏನು, ಯಾರ ಪರ ಒಲವಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇದು ಒಂದೇ ಹಳ್ಳಿ ಅಂತಲ್ಲ, ಇಡೀ ನಮ್ಮ ಕೊಪ್ಪಳ ಲೋಕಸಭಾದಾಗ BJP ಬರ್ಬೇಕು, ಅಭಿವೃದ್ಧಿ ಆಗತ್ತೆ. ಡಾಕ್ಟರ್ನ ಚಲೋ ಕ್ಯಾಂಡಿಡೇಟ್, ಅಡ್ಡಿಲ್ಲ ಏನ್ರಿ, ಜನಸೇವೆ ಮಾಡ್ಯಾರ. ಮೇನ ಮೋದಿ ಪರವಾಗಿ ಅವರು ಮಾಡಿದ್ದೆ ನಾವು. ಹೌದಾ? ಇನ್ನೊಂದು ಇವರು ಒಳ್ಳೆಯ ಕ್ಯಾಂಡಿಡೇಟ್, ಒಳ್ಳೆ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಅವ್ರ ಅಪ್ಪರು ಕೂಡ ಮಾಜಿ MLA ಅವರು ಸ್ವಂತ ಊರು ಅಂತಲ್ಲ, ಒಳ್ಳೆಯ ಕಾರ್ಯಗಳು ಮಾಡಿದ್ದಾರೆ. ಮೊದಲಿಂದನೂ BJP, ಇವಾಗಲೂ BJP, ಮುಂದಾದ್ರೂ BJP. ಮೋದಿ ಫಾರ್ ಮೋದಿ. ಅಭ್ಯರ್ಥಿ ಯಾರೇ ಆದ್ರೂ BJP. ಅದು ಒಳ್ಳೆ ಕ್ಯಾಂಡಿಡೇಟ್. ಬಸವರಾಜ್ ಡಾಕ್ಟರ್ ಇದ್ದಾರೆ. ಅವರ ಫಾದರು ಮೊದಲಿಂದನೂ ಶಾಸಕರಿದ್ದರು. ಅವ್ರ ಬ್ರದರ್ನು ZP ಮೆಂಬರ್ ಇದ್ದರು. ಈ ZP ಭಾಗದಾಗೂ ಸಾಕಷ್ಟು ಕೆಲಸನೂ ಮಾಡ್ಯಾರ. ಇಷ್ಟು ದಿನ ನಾವು MLA ಎಲೆಕ್ಷನ್ BJP ಮಾಡೀವಿ. ಬಟ್ ಈಗ ಏನಾಗಿದೆ ಅಂದ್ರೆ ಸ್ವಲ್ಪ ಅವ್ರಿಗೆ ನಮ್ಗೆ ಸರಿ ಇಲ್ಲ. BJP ಕ್ಯಾಂಡಿಡೇಟ್ ಆದಂತೂ ಸರಿ ಇಲ್ಲ. ಅವ್ರಿಗೆ ನಾವು ಮತಕ್ಕೆ ಹಿಂಜರಿಕತ್ತೀವಿ. ಮುಂದಿನ ದಿನಮಾನದಾಗ ಹಿರಿಯರು ಏನು ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಮಾಡ್ತೀವಿ. ನಮ್ಮ ಮತ ಇಲ್ಲಿ ನೋಡ್ರಿ ಕಾಂಗ್ರೆಸ್ಗೆ. ಕಾಂಗ್ರೆಸ್ನವ್ರು 5 ಗ್ಯಾರಂಟಿ ಕೊಟ್ಟಾರ. ಇಡೀ ಜಗತ್ತಿಗೆ ಒಳ್ಳೇದಾಗೈತಿ. ಯಾವುದೇ ಕಾರಣಕ್ಕೂ ಇಲ್ಲಿ ಕುಷ್ಟಗಿ ತಾಲೂಕಿನಾಗ ಬರೋದು ಕಾಂಗ್ರೆಸ್ಸು. ನಾನೀಗ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ನಮ್ಮ ಮತ ಕಾಂಗ್ರೆಸ್ ಸಾಹೇಬ್ರೆ. ಯಾಕೆ ಸರ್? ನಾವು ಕಾಂಗ್ರೆಸ್ ಬಡವರ ಪರ, ಅಭಿವೃದ್ಧಿ ಪರ. ಸಿದ್ದರಾಮಯ್ಯ ಸರ್ಕಾರ ಒಳ್ಳೆ ಚಿಂತನೆ ನಡೆದಿದೆ. ನಾನು BJP ಕಾರ್ಯಕರ್ತ ಸರ್. ನಮ್ಮದು BJP, ವೋಟ್ ಫಾರ್ BJP. ಬಸವರಾಜ್ ಕ್ಯಾವ್ತಾರ್ ಅವರು ಭಾಳ ಅಂತರದಿಂದ ಗೆದ್ದಿದ್ದಾರೆ. ದೊಡ್ಡಂಗೌಡರು ಈ ಮುಖ್ಯ ಸಚೇತಕರಾಗಿದ್ದಾರೆ. ಹಂಗಾಗಿ ಒಳ್ಳೆಯ ಬಹುಮತದಿಂದ BJP ಬರ್ತದೆ. ದೇಶಕ್ಕಾಗಿ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಅದರ ಸಲುವಾಗಿ ಮೋದಿ ನಾವು ಸಹ. ಯಾಕೆ ಯಾಕೆ ಮೋದಿ ಆಡಳಿತ ಕೊಟ್ಟಿದ್ದಾರೆ. ಸ್ಥಳೀಯ ಅಭ್ಯರ್ಥಿ ನೋಡಲ್ಲ ನೀವು, ಮೋದಿ ನೋಡೋಟ. ಮೋದಿ ನೋಡೋಟ. ನಾನೀಗ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಯಾರಿಗೆ ಮತ ಹಾಕ್ತೀರಾ? BJP. ಯಾಕೆ BJP? ದೇಶ ಉಳಿಬೇಕಂದ್ರೆ BJP. ಹೌದಾ? ಇಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ಇದ್ದಾರೆ ಗೊತ್ತಾ?
ಬಿಜೆಪಿ ಡಾಕ್ಟರ್ ಚಂದ್ರಶೇಖರ್ ಬಸವರಾಜ್ ಅಂತ ಹೇಳಿ. ಹೌದು. ರಾಯರೆಡ್ಡಿ ಅವರು ಕೆಲಸ ಚೆನ್ನಾಗಿ ಮಾಡ್ತಿದ್ದಾರೆ. ಓಕೆ. ರಾಯರೆಡ್ಡಿ ಅವ್ರ ಕೆಲಸ ನೋಡಿ ನೀವು ಲೋಕಸಭೆಗೆ ಓಟ್ ಹಾಕ್ತೀರಾ ಹಾಗಾದ್ರೆ? ಇಲ್ಲ ಸರ್, ನಮಗೆ ಯಾವಾಗಲೂ ನಾವು ಕಾಂಗ್ರೆಸ್ ಮಾಡ್ಕೊಂತ ಬಂದಿವಿ, ಕಾಂಗ್ರೆಸ್ ಮಾಡ್ತೀವಿ. ಯಾಕೆ ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯ ಅವ್ರು ನೋಡ? ಇಲ್ಲ ನಾವು ಯಾವಾಗಲೂ ಕಾಂಗ್ರೆಸ್ ಇದೆ. ಮೊದಲಿನಿಂದ ಕಾಂಗ್ರೆಸ್. ಆಯ್ಕೆ ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಸರ್? ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ನವ್ರು ಏನು ಕೆಲಸ ಮಾಡ್ರೆ ಊರಿಗೆ ಉದ್ಧಾರ ಮಾಡ್ರೆ ಮಾಡಿದ್ವಿ ಕಾಂಗ್ರೆಸ್. ಇದು ಬಸವರಾಜ ರಾಯರೆಡ್ಡಿ ಅವರ ಕ್ಷೇತ್ರ. ಇಲ್ಲಿ ಕಾಂಗ್ರೆಸ್ ಹೆಚ್ಚಿನ ಬೆಂಬಲತ ಮತದಾರರು ಹೆಚ್ಚು ಒಲವುದ. ಇಲ್ಲಿ ಲೋಕಸಭಾ ಅಭ್ಯರ್ಥಿ ಕಾಂಗ್ರೆಸ್ ಕೊಪ್ಪಳ ಜಿಲ್ಲೆ ಆಯ್ಕೆ ಆಗ್ತಾರ. ಇಲ್ಲಿ ರೈತರೆಲ್ಲ ಸರಿ ಕಾಂಗ್ರೆಸ್ ಓಟ್ ಹಾಕ್ತಾರ. ದೇವನಪ್ರಿಯ ಅಶೋಕನ ನಾಡು ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನೀಗಿದ್ದೀನಿ. ಮಸ್ಕಿ ಬಸ್ ನಿಲ್ದಾಣದಲ್ಲಿದ್ದೀನಿ. ಇಲ್ಲಿನ ಮತದಾರರು, ಇಲ್ಲಿನ ಜನರು ಏನು ಹೇಳ್ತಾರೆ ಲೋಕಸಭಾ ಚುನಾವಣೆ ಕುರಿತಂತೆ ಅಂತ ಹೇಳಿ ಅವ್ರನ್ನೇ ಮಾತನಾಡ್ಸೋಣ ಬನ್ನಿ. ನಮ್ದು ಆಯ್ಕೆ ಬಿಜೆಪಿ. ಯಾವ ಕಾರಣಕ್ಕೆ? ಅಲ್ಲ, ನಮ್ಮ ದೇಶನ ಉದ್ಧಾರ ಮಾಡ್ಯಾನ ಪ್ರಧಾನಿ ಅಂತ ಹೇಳ್ಬೋದು ಮೋದಿ. ಎಲ್ಲ ರೀತಿಯಿಂದ ಎಲ್ಲರಿಗೂ ಸಮನಾದ ಹಕ್ಕು, ಒಂದೇ ದೇಶ ಒಂದೇ ಕಾನೂನು. ಒಳ್ಳೆ ವ್ಯಕ್ತಿ ನೋಡಿ ಹಾಕ್ಬೇಕು. ಅಂದ್ರೆ ನೀವು ಸ್ಥಳೀಯ ಅಭ್ಯರ್ಥಿ ನೋಡ್ತಿರೋ, ಪಕ್ಷ ನೋಡ್ತಿರೋ? ಒಳ್ಳೆ ಅಭ್ಯರ್ಥಿ ಅಂದ್ರೆ ಹೇಗೆ? ಒಳ್ಳೆ ಅಭ್ಯರ್ಥಿ ನೋಡ್ತದೆ, ಅವ್ರು ಏನು ಕೆಲಸ ಮಾಡ್ಯಾರ ಏನಿಲ್ಲ ಅವ್ರು ನೋಡ್ತಾರೆ. ಮೇಲೆ ಅದೇ ರೀ ಬಿಜೆಪಿಗೆ. ಯಾಕೆ ಬಿಜೆಪಿ ಅವರೇ ಯಜಮಾನ್ರೆ? ಬಿಜೆಪಿ ಅಂದ್ರೆ ಈಗ ಅದು ರಾಷ್ಟ್ರ ಬಹುತ್ ರಾಷ್ಟ್ರ ಮತ್ತು ಮೇಲೆ ನೋಡ್ಬೇಕಾರೆ ಅವರು ಅಂತರ ಬೇಕು ಬಲವಾಡ್ಯರು. ಕಾಂಗ್ರೆಸ್ಸಿಗೆ. ಯಾಕೆ? ಇಲ್ಲ, ಕಾಂಗ್ರೆಸ್ ಯಾಕಂತ ಕೇಳೋ ಮೊದಲದ್ದನು ಬಂದಂಥದ್ದು ಬಡವರಿಗೆ ಒಂದು ಸ್ವಲ್ಪ ಕರುಣೆ ಐತಿ. ಅದಕ್ಕೆ ಇದಂದ್ರೆ ಹೇಳ್ತೈತೆ ಬಿ ಜೆ ಪಿ, ಆದರೆ ಹೇಳೋದೊಂದು ಮಾಡೋದೊಂದು. ಅದಕ್ಕಾಗಿ ಕಾಂಗ್ರೆಸ್ಸಿನ ಹಿಡ್ಕೊಂಡಿವಿ. ಪ್ರಜಾಪ್ರಭುತ್ವ ಓಟ್ ಆಗ್ಬೇಕಂತ ನಮ್ಮ ಉದ್ದೇಶ. ಯಾಕಂದರೆ ಕಾಂಗ್ರೆಸ್ಸೂ ಅಷ್ಟೇ ಐತಿ, ಬಿ ಜೆ ಪಿನೂ ಅಷ್ಟೇ ಐತಿ. ಇದ್ರಾಗ ಏನಪ್ಪ ಅಂದರೆ ಕಾಂಗ್ರೆಸ್ನವರು ಕಳ್ಳರಿದ್ದಂಗೆ, ಬಿ ಜೆ ಪಿ ಅಂದರೆ ಕೊಲೆಗಡ್ತಾರೆ. ಬಟ್ ಕಳ್ಳನ ಕಾಯಿ ಸಿಕ್ಕಾಗ ಮಾತ್ರ ನಮ್ಮ ಜೀವನ ಉಳಿಸ್ತಾನೆ ಅವನು. ಕೊಲೆಗಡ ಕಾಯಿ ಸಿಕ್ಕಾಗ ಕೊಲೆ ಮಾಡ್ತಾನೆ. ಹಂಗಾಗಿ ನಾವು ಕಾಂಗ್ರೆಸ್ ಮತ ಆಗ್ಬೋದು ಅಂತ ಹೇಳೋ ಬಯಸ್ಬೋದು ಇಂಡೈರೆಕ್ಟಾಗಿ. ನಾನೀಗ ಮಸ್ಕಿ ಪಟ್ಟಣದಲ್ಲಿದ್ದೀನಿ. ಇಲ್ಲಿ ಸಾಕಷ್ಟು ಜನ ಕೂತಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಮದುವೆ ಹುಡುಗರಿಗೆ ಯುವಕರಿಗೆ ಎಲ್ಲ ಕಂಪ್ಯೂಟರ್ ಎಲ್ಲ ವರ್ಕ್ ಬಾರಿ ಹಂಗಾಗಿ ನಿಮ್ಮ ಕ್ಷೇತ್ರದಲ್ಲಿ ಈಗ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಅದೇನಾದ್ರೂ ಮೈನಸ್ ಆಗ್ಬೋದಾ ಬಿಜೆಪಿಗೆ? ಏನಿಲ್ಲ ಇಲ್ಲ ಬಿಜೆಪಿ ಪಕ್ಕ. ಕಾಂಗ್ರೆಸ್ ಮೊದಲಿಂದ ಕಾಂಗ್ರೆಸ್ ಅದು ಕಾಂಗ್ರೆಸ್ ಪಕ್ಷ ಬೇಕು ನಮ್ಗೆ. ಪಕ್ಷ ಅಲ್ಲದೆ ನಾವು ವ್ಯಕ್ತಿ ನೋಡೋಲ್ಲ, ಪಕ್ಷ ಬೇಕು ನಾವು. ಕಾಂಗ್ರೆಸ್. ಯಾಕೆ ಕಾರಣಕ್ಕೆ? ಎಲ್ಲ ಅಭಿವೃದ್ಧಿ ಚಲೋ ಐತಿ ಅವ್ರದ್ದು, ಅದಕ್ಕೆ ಕಾಂಗ್ರೆಸ್ ಮಾಡೋದು. ಕಾಂಗ್ರೆಸ್ನವ್ರು ನಾವು. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಮತ್ತೆ ಮಾಡ್ತಾರೆ ನಮ್ಮೂರು, ಅದನ್ನ ಮಾಡ್ಬೋದು ನಾವು. ಸಿದ್ದರಾಮಯ್ಯ ಅವ್ರು ನೋಡ ಅಥವಾ ರಾಹುಲ್ ಗಾಂಧಿ ಅವ್ರು ನೋಡ, ಪಕ್ಷ ನೋಡ? ಪಕ್ಷ ರಾಹುಲ್ ಗಾಂಧಿ ಕಡೆಯಿಂದ ಹಾಕ್ತೀವಿ. ಕಾಂಗ್ರೆಸ್ ನುಡಿದಂತೆ ನಡೆದಿದ್ದಾರಲ್ರಿ, ಎಲ್ಲ ಸೌಲಭ್ಯ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ, ಅದ್ರ ಸಲುವಾಗಿ ನಮಗೆ ಕಾಂಗ್ರೆಸ್. ನೀವು ಮೇಡಮ್? ಕಾಂಗ್ರೆಸ್. ಯಾವ ಕಾರಣಕ್ಕೆ ಮೇಡಮ್? ನಾವು ಹಾಕೋದೇ ಕಾಂಗ್ರೆಸ್ ಇದೆ. ನುಡಿದಂತೆ ನಡೆದಿದ್ದ 5 ಗ್ಯಾರಂಟಿಗಳು ತಗೊಂಡಿದ್ದಾರೆ. ಆಮೇಲೆ ಶ್ರೀಮಂತ ಪಕ್ಷ ಅದು ಬಿಜೆಪಿ, ಬಡವ್ರದಂದ್ರೆ ಕಾಂಗ್ರೆಸ್, ಅದಕ್ಕೆ ಕಾಂಗ್ರೆಸ್ಗೆ ಹಾಕ್ತಾರೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಪಗಡದಿನಿ ಕ್ಯಾಂಪ್ ಗ್ರಾಮದಲ್ಲಿ ಈಗಿದ್ದೀನಿ. ಬಸವರಾಜ್ ಕಾರಟಗಿ ಅಂತಿರೋ ಲೋಕಸಭೆ ಕೊಪ್ಪಳ ಕ್ಷೇತ್ರದವ್ರು ನಿಂತಿರೋದು. ಅವರು ಇನ್ನೂ ಹೊಸದಾಗಿ ನಿಂತಿರ್ತಕ್ಕಂಥ ವ್ಯಕ್ತಿ ಅವರು. ಅವರಿಗೆ ಆಗ್ಬೇಕನ್ನೋದು ನಮ್ಮ ಭರವಸೆ ಇದೆ. ಯಾಕಂದರೆ ಮ್ಯಾಗ ಮೋದಿನ ನೋಡಿ ಗೆಲ್ಸ್ಬೇಕನ್ನೋದಿದೆ. ನಮಗೆ ಮೋದಿ ಮೇಲೆ ಸರ್, ದೇಶಕ್ಕೋಸ್ಕರ ಮೋದಿ ಬಗ್ಗೆ, ಮೋದಿಗೋಸ್ಕರ. ನಾನೀಗ ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ನಮ್ಮ ಮಾತು ಕಾಂಗ್ರೆಸ್ ಪಕ್ಷ ನೋಡ್ತೀವಿ. ಪಕ್ಷ ಅಂದ್ರೆ ಎಲ್ಲ ಧರ್ಮದವ್ರನ್ನು ಸಮಾನವಾಗಿ ನೋಡುವಂಥ ಪಕ್ಷವೇ ನಾವು ನೋಡ್ತೀವಿ. ಅವ್ರು ಬಿ ಜೆ ಪಿಯವ್ರು ಆ ಥರ ಅಲ್ಲ, ಅವರು ಅವ್ರದ್ದೇ ಒಂದು ಬೇರೆ. ಬಿ ಜೆ ಪಿ ದೇಶ ಕಾರಣದಿಂದ ಆಮಕ್ಕ ಇವರು ಗ್ಯಾರಂಟಿ ಕೊಡ್ತಾರೆ ಬಿಡು, ಹಲವಾರು ಗ್ಯಾರಂಟಿಗಳು ಕಾಂಗ್ರೆಸ್ನವರು. ಮುಂದೆ ದೇಶ ಆಳಕ್ಕೆ ಕಷ್ಟ ಆಗುತ್ತೆ. ಇನ್ನು ನಾವೇ ಅನುಭವಿಸ್ಬೇಕಂತ ನಮ್ಮ ಮಕ್ಕಳು ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ನಾವು ಬಿ ಜೆ ಪಿನ ಚಾಯ್ಸ್ ಮಾಡ್ತೀವಿ. ಕೇಂದ್ರದಾಗ ನೋಡ್ಬೇಕಂದ್ರೆ ನಾವು ಮೋದಿ ನೋಡ್ಬೇಕಾಗತ್ತೆ. ಇಲ್ಲಿ ಪರ್ಸ್ನಲ್ ಅಂದ್ರೆ ರಾಜ್ಯದಾಗ ಬೇರೆ ಆಗತ್ತೆ, ರಾಜ್ಯದಾಗ ಬೇರೆ ಐತಪ್ಪ ಅಂದ್ರೆ ಕೇಂದ್ರದಾಗೂ ಬೇರೆ ಐತ್ರಿ. ಕೇಂದ್ರ ಚೆನ್ನಾಗೈತಪ್ಪ ಅಂದ್ರೆ ಮೊದಲು ನಮ್ಮ ರಾಜ್ಯ ಚೆನ್ನಾಗೈತೆ. ಹಂಗಾಗಿ ನಾವು ಮೋದಿ ನಾವು ಮೋದಿಯವರಿಗೆ ಹಾಕ್ತೀವಿ ಸರ್. ಯಾಕೆ ಸರ್? ಅಭಿವೃದ್ಧಿ ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಇದೈತೆ. ಇಂಟರ್ನ್ಯಾಷನಲಲ್ಲಿ ಹೆಸರು ಮಾಡಿದ್ದಾರೆ, ಅದ್ರ ಸಲಹೆ ಮೋದಿ. ಕರಡಿ ಸಂಗಣ್ಣ ಇದ್ರೆ ನಾವು ಬಿ ಜೆ ಪಿ ಮಾಡ್ತಿದ್ವಿ ಸರ್. ಬಸವರಾಜ್ ಕ್ಯಾಟ್ವಾರ್ ಕೊಟ್ಟಾರಲ್ಲ, ಅದ್ರ ಸಲುವಾಗಿ ನಾವು ಬಿ ಜೆ ಪಿ ಮಾಡಲ್ಲ ಸರ್, ಕಾಂಗ್ರೆಸ್ ಮಾಡ್ತೀವಿ ಸರ್. ಅಂದರೆ ಇಲ್ಲಿ ಕ್ಯಾಂಡಿಡೇಟ್ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಆ ಪಕ್ಷ. ಹೌದು ಸರ್, ಕಾಂಗ್ರೆಸ್ಸಿಗೆ ಮಾಡ್ತಾರೆ. ಇದೇ ಟಿಕೆಟ್ ನಮಗೆ ಕರಡಿ ಸಂಗಣ್ಣವ್ರಿಗೆ ಕೊಟ್ಟರೆ ನಾವು ಬಿ ಜೆ ಪಿ ಮಾಡ್ತೀವಿ. ನಾನೀಗ ಸಿರುಗುಪ್ಪ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಸಿರುಗುಪ್ಪ ಪಟ್ಟಣದ ಬಸ್ ನಿಲ್ದಾಣದ ಬಳಿ ನಾನಿದ್ದೇನೆ. ನಾವು ಕಾಂಗ್ರೆಸ್ಗೆ ಹಾಕೋದ್ರಿ, ಬಿ ಜೆ ಪಿಗೆ ಹಾಕೋದ್ರ ಹೋದಾಗ ಕಾಂಗ್ರೆಸ್ಗೆ ಸಾಹೇಬರು ಕಾಂಗ್ರೆಸ್ಗೆ ಹಾಕಾರ ಅಂತಾರೆ ಸರ್. ಅದಕ್ಕಾಗಿ ಕಾಂಗ್ರೆಸ್ಗೆ ಹಾಕೋದು. ನಾವು ಮೋದಿಗೆ ಹಾಕ್ತೀವಿ.
ಯಾಕೆ ಮೋದಿ ಅವರು? ಮೋದಿ ಅಂದ್ರೆ ನಮ್ಗೆ ಲೋಕಲ್ ಆಗಿನೂ ನಮಗೆ ಏನ್ರಿ ಸಿಲಿಂಡ್ರ್ ಬಂದವೆ ಅವ್ರಲ್ಲಿದ್ದ ಫ್ರೀನ, ಮತ್ತೆ ಏನ್ರಿ ಮ್ಯಾಗ ಮುಂದೆ ಆಗಲಿ ದೇಶಕ್ಕಾಗಲಿ ಅದಕ್ಕಾಗಲಿ ಒಳ್ಳೇದು ಮಾಡ್ತಾರಂತ ನಾವು ಮೋದಿಗೆ ಹಾಕೋದು. ಕೈ ಅಕ್ಕಿ ಕೊಡ್ತಾರ, ದುಡ್ಡು ಕೊಡ್ತಿದಾರ, ಕರಿನ ಫ್ರೀ ಆಗೈತೆ, ಎಲ್ಲ ಫ್ರೀ ಆಗ್ತದೆ ಸರ್. ಅಂದ್ರೆ ಎಲ್ಲ ಫ್ರೀ ಗ್ಯಾರಂಟಿಗಳಿಗೆ ಯೂಸ್ ಆಗ್ತಾ ಇದೆ ಸರ್. 100% ಬರ್ತೈತೆ, ಯಾವುದು ಲೋಕದೋಷ ಇಲ್ಲ. ಕರೆಕ್ಟ್. ಅಂದ್ರೆ ಸಿದ್ದರಾಮಯ್ಯ ನೋಡ್ತೀರಾ, ಪಕ್ಷ ನೋಡ್ತೀರಾ, ಗ್ಯಾರಂಟಿಗಳು ನೋಡ್ತೀರಾ? ಎಲ್ಲ ಪಕ್ಷ ಸಿದ್ದರಾಮಯ್ಯ ಎಲ್ಲರೂ ಬೇಕಲ್ಲ, ಎಲ್ಲರೂ ಒಳ್ಳೇದು ಮಾಡೋದು ಒಳ್ಳೇದು ಅಂತ ಹೇಳ್ಬೇಕು. ನಾವು ಹಾಕೋದು ಕಾಂಗ್ರೆಸ್ಗೆ ಹಾಕೋದು ನಾವು. ಯಾವ ಕಾರಣಕ್ಕೆ ಕಾಂಗ್ರೆಸ್? ಆ ಕಾಂಗ್ರೆಸ್ ಮೊದಲು ಇಂದಿರಾ ಗಾಂಧಿ ಇದ್ಲು ಬೇಸ್ ಐತಿ, ಮೋದಿ ಬಂದಾಗ ಏನು ಬಂತಪ್ಪ, ರೈತರಿಗೆ ಏನು ಸಮಸ್ಯೆ ಇಲ್ಲ, ಇನ್ನೂ ಒಂದಿಲ್ಲ. ಈ ಪರಿಹಾರ ಬರ್ಕೊಂಡು ಹೋಗ್ಯಾನ, ₹1 ಬಂದಿಲ್ಲ. ಮತ್ತು ಇನ್ನೇನು ಹಾಕ್ಬೇಕು ಓಟ್ ನಾವು? ಕೇಂದ್ರದಿಂದ ಬಂದು ಸರ್ವೆ ಮಾಡಿ ಹೋದ್ರು, ಆದ್ರೂ ₹1 ಕೊಟ್ಟಿಲ್ಲ ಮೋದಿ. ನೋಡಿದ್ರಲ್ಲ, ಇದು ಭತ್ತದ ಕಣಜ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮತದಾರರ ಮಾತು. ಒಂದು ಕಡೆ ಕಾಂಗ್ರೆಸ್ನಿಂದ ರಾಜಶೇಖರ್ ಹಿಟ್ನಾಳ್, ಬಿಜೆಪಿಯಿಂದ ಡಾಕ್ಟರ್ ಬಸವರಾಜ್ ಕೆ ಇಬ್ರು ಕೂಡ ಸ್ಪರ್ಧೆ ಮಾಡ್ತಾ ಇದ್ರು. ಇಬ್ಬರ ನಡುವೆ ಜಿದ್ದಾಜಿದ್ದಿನ ಹೋರಾಟ ನಡೀತಾ ಇದೆ. ಬಹುತೇಕ ಮತದಾರರು ತಾವು ಯಾರಿಗೆ ವೋಟ್ ಮಾಡ್ತೀವಿ ಅನ್ನೋ ಗುಟ್ಟನ್ನ ರಟ್ಟು ಮಾಡಿಲ್ಲ. ಆದ್ರೆ ಅಂತಿಮವಾಗಿ ವಿಜಯ ಮಾಲೆ ಯಾರ ಕೊರಳಿಗೆ ಬೀಳುತ್ತೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಇದೇ ಈ ಹೊತ್ತಿನ ವಿಶೇಷ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.